ಶಲ್ಯ ರಾಜನೀತಿಯ ದೃಷ್ಟಿಯಿಂದ ವೃತ್ರ ಮತ್ತು ಇಂದ್ರರ ನಡುವಣ ವ್ಯವಹಾರವನ್ನು ನಿರೂಪಣೆ ಮಾಡ್ತಾನೆ. ಅದರಲ್ಲಿ ಇಂದ್ರ ಮತ್ತು ವೃತ್ರ ಯಾವಾಗಲೂ ಕಾದಾಡ್ತಾ ಇದ್ದರೆ ಋಷಿಗಳು ತಪಸ್ಸು ಮಾಡೋದು. ವಸ್ತುತಸ್ತು ಇಂದ್ರ ಮತ್ತು ವೃತ್ರ ಯಾವಾಗಲೂ ಗಲಾಟೆ ಮಾಡ್ತಾ ಇದ್ದರೆ ಋಷಿಗಳು ತಪಸ್ಸು ಮಾಡೋದು ಹೇಗೆ? ರಾಜರು ರಾಜ್ಯಭಾರ ಮಾಡೋದು ಹೇಗೆ? ಯಾರೂ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಮುನಿಗಳು ಇಂದ್ರ ಹಾಗೂ ವೃತ್ರರ ನಡುವೆ ಸಂಧಾನಕಾರರಾಗಿ ನಿಂತರು. ವೃತ್ರ ಒಪ್ಪಿಕೊಂಡ ಕೆಲವೊಂದು ಷರತ್ತುಗಳನ್ನು ಮುಂದೆ ಇಟ್ಟ. ಇದು ಬೇಷರತ್ ಒಪ್ಪಿಗೆ ಅಲ್ಲ, ಬೇಷರತ್ ಅಗ್ರಿಮೆಂಟ್ ಅಲ್ಲ, ಷರತ್ತಿದೆ. ನಾನು ಇಂದ್ರನೊಡನೆ ಗೆಳೆತನ ಬೆಳೆಸಬೇಕಾದರೆ ಕೆಲವೊಂದು ಷರತ್ತುಗಳು ಇದೆ. ಏನು? ನ ಶಸ್ತ್ರೇಣ ನ ಚಾಸ್ತ್ರೇಣ ನದಿವಾ ನಾಪಿವಾ ನಿಶಿ ವದ್ಯೋ ಭವೇಂದ್ರ ವಿಪ್ರಯೇಂದ್ರ ಶುಕ್ರಸ್ಯ ಸಹದೈವತೈ. ರಾತ್ರಿ ಆಗಲಿ ಹಗಲಾಗಲಿ, ಶಸ್ತ್ರದಿಂದಾಗಲಿ ಅಸ್ತ್ರದಿಂದಾಗಲಿ ಯಾರೂ ನನ್ನನ್ನು ಕೊಲ್ಲಬಾರದು. ಹೀಗಿದ್ದರೆ ಗೆಳೆತನಕ್ಕೆ ಒಪ್ಪಿಗೆ ಎಂದ. ಏವಂ ಮೇ ರೋಚತೆ ಸಂಧಿ ಶಕ್ರೇಣ ಸಹ ನಿತ್ಯದ. ಇಂದ್ರ ಕೊಟ್ಟ ಮಾತಿಗೆ ಸರಿಯಾಗಿ ನಡೆದ ಅಂತಂದರೆ ನಾವು ಈ ಒಪ್ಪಂದವನ್ನು ಯಾವಾಗಲೂ ಮುಂದುವರಿಸ್ತೇವೆ. ಅದಕ್ಕೆ ಬಾಢಮಿತ್ಯೇವ ಋಷಯಃ ತಮೂಚುರ್ಭರತರಚಭಾ. ಋಷಿಗಳೆಲ್ಲ ಒಪ್ಕೊಂಡ್ರು, ಇಂದ್ರನ ಪರವಾಗಿ ಒಪ್ಪಿಕೊಂಡ್ರು. ಏವಂ ವೃತ್ತೇ ತು ಸಂಧಾನೇ ತತ ಪ್ರಮುದಿತೋ ಭವತ್. ಅನಿವಾರ್ಯವಾಗಿ ಋಷಿಗಳು ಇಂದ್ರನ ಪರವಾಗಿ ಹೇಳಿದ್ರಿಂದ ಒಪ್ಕೊಳ್ಬೇಕಾಯಿತು. ತತಃ ಸಂಧಿಂ ಮಿಥ ಕೃತ್ವ. ಋಷಿಗಳು ಮತ್ತು ಈ ಇಂದ್ರ ವೃತ್ರರ ನಡುವೆ ಸಂಧಾನವನ್ನು ಮಾಡಿ ಸಂತೋಷದಿಂದ ಹೊರಟರು. ಕೆಲವು ಕಾಲ ಕಳಿತು. ವೃತ್ರಸ್ಯ ವಧ ಸಂಯುಕ್ತಾನ್ ಉಪಾಯಾನ್ ಅನ್ವಚಿಂತಯತ್. ವೃತ್ರನನ್ನು ಕೊಲ್ಲಬೇಕು, ಏನು ಮಾಡಬೇಕು ಅಂತ ಬೇರೆ ಬೇರೆ ಮೆಥಡ್ಸನ್ನು ಹುಡುಕಲಿಕ್ಕೆ ಶುರು ಮಾಡಿದ ಅಂತೆ. ಅಭಿಸಂಧಿರ್ ಮಹೇಂದ್ರಸ್ಯ ಸಂಧಿಕರ್ಮಣಿಯ ಕೃತಃ. ಆಗ ಅವನು ಅಗ್ರಿಮೆಂಟನ್ನು ಮತ್ತೆ ನೋಡಿದ. ಏನೇನು ಷರತ್ತುಗಳಿದೆ, ಆ ಷರತ್ತುಗಳ ಎಡೆಯಲ್ಲಿ ನಾವು ಏನು ಹೊಸ ತಗಾದೆ ತೆಗೆದು ನೆಪವನ್ನು ಹುಡುಕಿಕೊಂಡು ಸಾಯಿಸಬಹುದು ಅಂತ ಯೋಚನೆ ಮಾಡಿದ. ಇದೆಲ್ಲರೂ ಮಾಡೋ ಅಂಥದ್ದೇ. FIR ಫೈಲ್ ಆದ ಕೂಡಲೇ ಆ ವಿಕ್ಟಿಮ್ ಸ್ಟೇಟ್ಮೆಂಟು ಅಥವಾ ಕಂಪ್ಲೇಂಟ್ ಪ್ರತಿ ಇರುತ್ತೆ, ಅವನ ಸ್ಟೇಟ್ಮೆಂಟು ಮತ್ತು FIR ದಾಖಲಾದ ಪ್ರತಿ, ಎರಡರ ನಡುವೆ ಏನು ವ್ಯತ್ಯಾಸ ಇದೆ ಅಂತ ನೋಡಿಬಿಟ್ಟು ಲಾಯರ್ ಅಲ್ಲಿಂದ ವಿವಾದವನ್ನು ಶುರು ಮಾಡ್ತಾರೆ. ಅದು ಸಹಜ, ಅವಾಗಲೂ ಆಗಿದ್ದ ಹಾಗೆ ಅದು ಅಂತ ಹೇಳ್ತಾರೆ. ಛಿದ್ರಾನ್ವೇಷಿ ಸಮುದ್ವಿಗ್ನ ಸದಾ ವಸತಿ ದೇವರಾಟ್. ಛಿದ್ರಾನ್ವೇಷಿ, ಶತ್ರುವಿನ ದೋಷ ಎಲ್ಲಿ, ರಂಧ್ರ ಎಲ್ಲಿ, ಲೂಫೋಲ್ ಎಲ್ಲಿ ಅಂತನ್ನೋದನ್ನೇ ನೋಡ್ತಾ ಇದ್ದ. ಒಮ್ಮೆ ಸಮುದ್ರದಲ್ಲಿ ಸಂಧ್ಯಾಕಾಲ ಉಪಾವೃತ್ತೆ ಮುಹೂರ್ತೆ ಚಾತಿ ದಾರುಣೆ. ಸಂಜೆಯ ಕಾಲ ಬಂತು, ಅದು ಅತ್ಯಂತ ದಾರುಣವಾದ ಮುಹೂರ್ತ. ಸಂಜೆ ಅನ್ನೋದು ರಮ್ಯ ದಾರುಣ ಅಂತಾರೆ. ಪ್ರಕೃತಿಯಲ್ಲಿ ರಾತ್ರಿ ಆಗುವ ಮೊದಲು ಒಂದು ರಮ್ಯತೆ ಇರುತ್ತೆ, ಆಮೇಲೆ ಅದು ಕೆಟ್ಟ ಕೆಲಸ ಮಾಡಿದ್ರೆ ಅದು ದಾರುಣ ಆಗುತ್ತೆ. ಆಗ ಊಟ, ಆಮೇಲೆ ಸಲ್ಲಾಪ ಇತ್ಯಾದಿಗಳಲ್ಲೆಲ್ಲ ಇರಬಾರದು. ದೇವರ ಧ್ಯಾನದಲ್ಲಿ ಇರಬೇಕು. ಸುತ್ತಮುತ್ತಲಿನ ಪ್ರಕೃತಿ ನಿಧಾನವಾಗಿ ರಾತ್ರಿಗೆ ತಯಾರಾಗೋದು ರಮ್ಯ. ಆದರೆ ಅದನ್ನೇ ನೋಡ್ತಾ ಕೂತ್ರೆ ದಾರುಣ. ಬೇರೆ ಕೆಲಸ ಮಾಡ್ತಾ ಇರಬೇಕು, ಯೋಗ್ಯವಾದ ಕೆಲಸ ಮಾಡ್ತಾ ಇರಬೇಕು. ರಮ್ಯವೂ ಹೌದು, ದಾರುಣವೂ ಹೌದು. ಆ ತರಹದ ಮುಸ್ಸಂಜೆಯನ್ನು ನೋಡಿದ ಅಂತೆ.
ಸಂಧ್ಯೇಯಂ ವರ್ತತೆ ರೌದ್ರ ನ ರಾತ್ರಿ ನ ಚ ವತ್ಸರ. ನೋಡಿದ, ರಾತ್ರಿಯೂ ಅಲ್ಲ ಹಗಲೂ ಅಲ್ಲ, ನರಸಿಂಹದೇವರ ಸ್ಮರಣೆ ಆಯಿತು. ಅವರು ಹೇಗೆ ಇವನನ್ನು ಕೊಂದಿದ್ದಾರೋ, ವೃತ್ರಶ್ಚಾಶ್ವ ಅವಶ್ಯವಧ್ಯೋಯಂ ಮಮ ಸರ್ವಹರೋ ರಿಪು. ವೃತ್ರಶ್ಚ ಅವಶ್ಯವಧ್ಯೋಯಂ, ವೃತ್ರನನ್ನು ಕೊಲ್ಲಲೇಬೇಕು. ಯಾಕೆಂದರೆ ಮಮ ಸರ್ವಹರೋ ರಿಪು, ನನ್ನದೆಲ್ಲವನ್ನೂ ಕೂಡ ತೆಗೆದಿದ್ದಾನೆ. ಯದಿ ವೃತ್ರಂ ನಹನ್ಮೆದ್ಯ ವಂಚಯಿತ್ವಾ ಮಹಾತುರಂ, ಮೋಸ ಮಾಡಿಯಾದರೂ ನಾನು ಕೊಲ್ಲಲೇಬೇಕು ವೃತ್ರನನ್ನು. ಏವಂ ಸಂಚಿಂತಯನ್ನೇವ ಶಕ್ರೋ ವಿಷ್ಣು ಮನುಸ್ಮರನ್, ದೇವರನ್ನು ಚಿಂತನೆ ಮಾಡಿಕೊಂಡು ಸಮುದ್ರವನ್ನು ನೋಡಿದ, ಸಮುದ್ರದಲ್ಲಿ ನೊರೆಯನ್ನೂ ಕಂಡ. ನಾಯಂ ಶುಷ್ಕೋ ನಚಾರ್ದ್ರೋಯಂ ನಚ ಶಸ್ತ್ರಮಿದಂ ತಥಾ, ಇದು ಒಣಗಿದ್ದೂ ಅಲ್ಲ ಒದ್ದೆಯಾಗಿದ್ದೂ ಅಲ್ಲ, ಇದರಿಂದ ನಾನು ಅವನನ್ನು ಕೊಲ್ಲಬಹುದು. ಜಗ್ರಾಹ ಸಚತಂಫೇನಂ ಇಂದ್ರೋ ವೃತ್ರ ನಿಬರಹಣಂ, ವೃತ್ರನನ್ನು ಕೊಲ್ಲುವಂತಹ ಅಸ್ತ್ರ ಇದೆ ಅಂತ ಚಿಂತಿಸಿ ನಾರಾಯಣನನ್ನು ಚಿಂತಿಸಿದ. ಪ್ರವಿಶ್ಯ ಫೇನಂ ತಂ ವಿಷ್ಣು ಅಥ ವೃತ್ರಂ ವ್ಯನಾಶಯತ್, ಇಂದ್ರನ ಪ್ರಾರ್ಥನೆಯಂತೆ ನಾರಾಯಣ ನೊರೆಯೊಳಗಡೆ ಬಂದು ಸೇರಿಕೊಂಡ. ಆ ನೊರೆಯನ್ನು ಒಂದು ನೆಪದಿಂದ ವೃತ್ರನ ಮೇಲೆ ಎರಚಿದ ಇಂದ್ರ. ನಾರಾಯಣ ನೊರೆಯ ಒಳಗಡೆ ಇದ್ದು ವೃತ್ರನನ್ನು ಕೊಂದ, ಸ್ಪಷ್ಟವಾಗಿ ಉಂಟು. ಅದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಬರೆದದ್ದು. 1 ವರ್ಷ ಆದಮೇಲೆ ಅಂತ ಅಲ್ಲಿ ಇದೆ. ಮಹಾಭಾರತದಲ್ಲಿ ಹಾಗಿದೆ. 1 ವರ್ಷ ಅವರಿಬ್ಬರು ಸ್ನೇಹದಿಂದ ಇದ್ದರು, ಜೊತೆಯಾಗಿ ಕೈ ಹಿಡಿದುಕೊಂಡು ಸಮುದ್ರ ತೀರದಲ್ಲಿ ವಾಕಿಂಗ್ ಹೋಗೋದು ಎಲ್ಲ ಮಾಡ್ತಾ ಇದ್ದರು. ಒಂದು ಸಣ್ಣ ವಿವಾದವನ್ನು ಮಾಡಿಕೊಂಡು ಅದರಿಂದ ತಮಾಷೆಯೋ ಎಂಬಂತೆ ನೊರೆಯನ್ನು ಎರಚಿದ ವೃತ್ರ ಸತ್ತು ಬಿದ್ದ. ಯಾಕೆಂದರೆ ನೊರೆಯ ಒಳಗಡೆ ನಾರಾಯಣನ ಬಲವಿತ್ತು. ಋಷಯಶ್ಚ ಮಹೇಂದ್ರಂ ತಮಸ್ತುವನ್ ವಿವಿಧೈಸ್ತವೈಹಿ, ಆಗ ಇಂದ್ರ ವೃತ್ರನನ್ನು ಕೊಂದ ಅಂತ ಹೇಳಿ ಎಲ್ಲರೂ ಸ್ತೋತ್ರ ಮಾಡಿದರು. ಆದರೆ ಅವನು ದೇವರನ್ನು ಮರೆಯಲಿಲ್ಲ. ವಿಷ್ಣುಂ ತ್ರಿಭುವನ ಶ್ರೇಷ್ಠಂ ಪೂಜಯಾಮಾಸ ಧರ್ಮವಿತ್, ದೇವರನ್ನು ಮರೆಯಬಾರದು ಅಂತ ತನಗೆ ಸಂದ ಸನ್ಮಾನವನ್ನು ದೇವರಿಗೆ ಒಳಗಡೆಯಿಂದ ಅರ್ಪಿಸಿದ. ಯಾಕೆಂದರೆ ತಲವಕಾರ ಉಪನಿಷತ್ತಿನ ಪಾಠ ಅದು. ಈ ಹಿಂದೆಯೂ ಕೂಡ ದೇವರು ಅಸುರರನ್ನು ಕೊಂದಾಗ ನಮ್ಮದು ಅಂತ ಭ್ರಮಿಸಿದ್ರು. ಆಗ ದೇವರು ಪಾಠ ಹೇಳಲಿಕ್ಕೆ ಬರಬೇಕಾಯಿತು. ಈ ಸರ್ತಿ ಹಾಗಾಗಬಾರದು ಅಂತ ಹೇಳಿ ದೇವರನ್ನು ಈ ಇಂದ್ರ ಚಿಂತಿಸಿದ. ಅನೃತೇನಾಭಿಭೂತೋಭೂತ್ ಶಕ್ರ ಪರಮ ದುರ್ಮನಾಹ, ಹೀಗೆ ಸುಳ್ಳಿನಿಂದ ಕೊಂದ ಹಾಗಾಯಿತು. ನೋಡಿ, ಒಬ್ಬ ರಾಜನ ದೃಷ್ಟಿ ಏನು? ಅಗ್ರಿಮೆಂಟಿಗೆ ತಪ್ಪಿ ನಡಿಬಾರದು, ಇದು ರಾಜನ ದೃಷ್ಟಿ. ಋಷಿಗಳ ದೃಷ್ಟಿ ಏನು? ಅಸುರರಲ್ಲಿ ಅಧರ್ಮ ತಪ್ಪಲ್ಲ. ಆದರೆ ರಾಜನ ದೃಷ್ಟಿ ಏನು? ಯಾರ ಜೊತೆಗೇ ಮಾಡಿದ್ರೂ ಅಗ್ರಿಮೆಂಟನ್ನು ಮೀರಬಾರದು. ಇದು ಶಲ್ಯನ ದೃಷ್ಟಿ. ಅದರಿಂದಾಗಿ ಶಲ್ಯನ ದೃಷ್ಟಿಯಲ್ಲಿ ಪಾಪ ಬಂದದ್ದು ಯಾವುದಕ್ಕಾಗಿ? ಅಗ್ರಿಮೆಂಟನ್ನು ಪಾಲಿಸದೇ ಇದ್ದದ್ದಕ್ಕಾಗಿ ಅಂತ ಹೌದು. ಏಕೆಂದರೆ ಒಂದು ರಾಜ್ಯ ವ್ಯವಸ್ಥೆಯಲ್ಲಿ ಅಗ್ರಿಮೆಂಟಿಗೆ ತಕ್ಕ ಹಾಗೆ ನಡ್ಕೊಳ್ಬೇಕು ಅಂತ ಡಿಮ್ಯಾಂಡ್ ಮಾಡಲಿಕ್ಕೆ ಒಬ್ಬ ರಾಜನಿಗೆ ಬೇಕಾದಷ್ಟು ಕಾರಣಗಳುಂಟು. ಅದರಿಂದಾಗಿ ಅವನು ಅದೇ ದೃಷ್ಟಿಯಿಂದ ನೋಡ್ತಾನೆ. ಇಂದ್ರನಿಗೆ ಪಾಪ ಬಂದದ್ದು ಏಕಾಗಿ? ಅಗ್ರಿಮೆಂಟು ಮುರಿದದ್ದಕ್ಕಾಗಿ ಇಂದ. ವಸ್ತುತಃ ಇರೋದೇನು ಶಾಸ್ತ್ರದಲ್ಲಿ? ದೇವತೆಗಳಿಗೆ ಬರುವ ಪಾಪ ಅವರ ಪುಣ್ಯಕ್ಕೆ ಕಾರಣವೇ ವಿನಃ ಬೇರೆ ಅಲ್ಲ. ಅವರಿನ್ನೂ ಹೆಚ್ಚು ಪುಣ್ಯ ಮಾಡಬೇಕು ಅಂತಾದಾಗ ಪಾಪ ಬರುತ್ತೆ ಕೆಲವೊಮ್ಮೆ. ನಹಿ ಲೋಕಾವನಂ ಪಾಪಂ, ಅವರೇನಾದರೂ ತಮ್ಮ ಪಾಪವನ್ನು ಹಂಚಿಕೊಟ್ಟರೆ ಜಗತ್ತೆಲ್ಲಿ ಉಳಿಯುತ್ತೆ? ಆ ಪಾಪವನ್ನು ನಾವು ಜೀರ್ಣಿಸ್ಕೊಳ್ಳಿಕ್ಕಾಗಲ್ಲ. ಅದರಿಂದಾಗಿ ಹಂಚಿದ್ದು ಅರ್ಥವಾದ, ಹಾಗೆ ಹಂಚಲಿಲ್ಲ ಅಂತ ಆಚಾರ್ಯರು ನಿರ್ಣಯದಲ್ಲಿ ನಿರೂಪಣೆ ಮಾಡಿದ್ದಾರೆ.
ಮಹಾದೇವಸ್ಯ ಭೂತೈಸ್ತು ಸಪುನರ್ಬ್ರಹ್ಮ ಇತಿ. ಎಲ್ಲ ರುದ್ರನ ಭೂತಗಳು ಕಿರ್ಚಿದವಂತೆ ಇಂದ್ರ ಬ್ರಹ್ಮ ಹತ್ಯೆ ಮಾಡಿದ್ದಾನೆ ಅಂತ. ಸೋಂತಮಾಶ್ರಿತ್ಯ ಲೋಕಾನಾಂ ನಷ್ಟ ಸಂಜ್ಞೋ ಜಿತೇಂದ್ರಿಯ. ಅವನು ಎಲ್ಲಿಯೋ ಮೂಲೆಯಲ್ಲಿ ಹೋಗಿ ಕಣ್ಮರೆಯಾದ. ಇಂದ್ರ ಕಣ್ಮರೆಯಾದ, ರಾಜ ಇಲ್ಲ. ಭೂಮಿ ಪ್ರಧ್ವಸ್ತ ಸಂಕಾಚ ನಿರ್ವೃಕ್ಷ ಶುಷ್ಕ ಕಾನನ. ಭೂಮಿಯಲ್ಲಿ ಬರಗಾಲ ಬಂತು. ಕಾರಣ ಏನು ಅಂದರೆ ಕಾಲಕ್ಕೆ ಮಳೆ ಸುರಿಸುವವನಿಲ್ಲ. ಮಳೆ ಸುರಿಸದೆ ಹೋದರೆ ಬೆಳೆ ಇಲ್ಲ, ಮಳೆ ಇಲ್ಲ, ಮರ ಇಲ್ಲ. ಮರ ಇಲ್ಲದೆ ಹೋದರೆ ಊಟ ಇಲ್ಲ. ದೇವಾಶ್ಚಾಪಿ ಭೃಶಂ ತ್ರಸ್ತಾ ತಥಾ ಸರ್ವೇ ಮಹರ್ಷಯ. ಎಲ್ಲರೂ ಅಂದುಕೊಂಡ್ರು ಅರಾಜಕವಾಗಿದೆ ಅಂತ. ದೇವತೆಗಳಿಗೆಲ್ಲ ಭಯ ಆಯಿತು. ಕೋನೋ ರಾಜ ಭವಿಷ್ಯತಿ, ಯಾರು ರಾಜ ಆಗ್ತಾನೆ ಅಂತ ತಲೆಬಿಸಿ ಮಾಡಿಕೊಂಡ್ರು. ನಸ್ಮ ಕಶ್ಚನ ದೇವಾನಾಂ ರಾಜ್ಯಾನಾಂ ಕುರುತೆ ಮತಿಂ. ದೇವತೆಗಳ ರಾಜ್ಯವನ್ನು ನಾನು ಪಡಿಬೇಕು ಅಂತನ್ನುವವರು ಯಾರೂ ಇರಲಿಲ್ಲ. ಈ ನಿರ್ಣಯದ ಇದರ ಮೇಲೇ ನಿರ್ಣಯ ಹೊರಟಿದ್ದು. ನಾಣ್ಯಸ್ಯ ಪದಮಾಪ್ಸ್ಯಂತಿ ತದ್ದೇವಾನಾಂ ವ್ರತಂ ಪರಂ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯ. ದೇವತೆಗಳು ಬೇರೆ ದೇವತೆಗಳ ಪದವಿಯನ್ನು ಅಡಿಷನಲ್ ಆಗಿ ಸ್ವೀಕರಿಸುವುದಿಲ್ಲ. ಅಡಿಷನಲ್ ಸೆಕ್ರೆಟರಿ ಏನಿದ್ರೋ ಲೋಕದಲ್ಲಿ ಮಾತ್ರ, ದೇವಲೋಕದಲ್ಲಿ ಅಲ್ಲ. ದೇವರು ಒಂದು ಪದವಿಯನ್ನು ಕೊಟ್ಟಿದ್ದಾನೆ, ಆ ಒಂದು ಪದವಿಯನ್ನೇ ಮಾಡ್ತಾರೆ. ಯಾಕೆಂದರೆ ಅದರಲ್ಲಿಯೇ ಅವರಿಗೆ ಅದನ್ನು ಮಾಡಲಿಕ್ಕೇ ಸಕಲ ವ್ಯಾಪ್ತಿ ಬೇಕಾಗತ್ತೆ ಅವರಿಗೆ. ಅವರು ಅದನ್ನು ಅಭಿಮಾನಿ ವ್ಯಪದೇಶಸ್ತು ವಿಶೇಷ ಅನುಗತಿಭ್ಯಾಮ್ ಅಂದರು. ಇದು ವೇದವ್ಯಾಸರು. ವಿಶೇಷ ಅಂದರೆ ಶಕ್ತಿ, ಅನುಗತಿ ಅಂದರೆ ವ್ಯಾಪ್ತಿ. ಶಕ್ತಿ ಮತ್ತು ವ್ಯಾಪ್ತಿಗಳಿರುವುದರಿಂದ ದೇವತೆಗಳು ಅವರವರ ಕೆಲಸವನ್ನು ಅಭಿಮಾನಿತಯ ಮಾಡ್ತಾರೆ. ಅಂದಮೇಲೆ ಇನ್ನೊಂದು ಅಡಿಷನಲ್ ಕೆಲಸ ಮಾಡಲಿಕ್ಕೆ ಇನ್ನಷ್ಟು ವ್ಯಾಪ್ತಿ ಬೇಡ. ಅದರಿಂದಾಗಿ ದೇವತೆಗಳು ತೆರವಾದ ಜಾಗದಲ್ಲಿ ಹೋಗಿ ಕುಳಿತುಕೊಳ್ಳೋಲ್ಲ. ಅವರವ್ರ ಸ್ಥಾನ ಅವರವ್ರಿಗೇನೆ. ಆಚಾರ್ಯರ ನಿರ್ಣಯದಲ್ಲಿ ಹೇಳಿದ್ದಕ್ಕೆ ಕಾರಣ ಏನು? ಮಹಾಭಾರತದಲ್ಲೇ ಅದಿದೆ. ಹೀಗೆ ಉದ್ಯೋಗ ಪರ್ವದಲ್ಲಿ 10ನೇ ಅಧ್ಯಾಯ ಆಯಿತು. ಋಷಯೋಥಾಬ್ರುವನ್ ಸರ್ವೇ ತ್ರಿದಶಾತ್ರಿದಿವೇಶ್ವರಾ ಅಯಂ ವೈ ನಹುಷ ಶ್ರೀಮಾನ್ ದೇವರಾಜ್ಯೇ ಅಭಿಷಿಚ್ಯತಾಂ. ಯಾರೂ ಇಲ್ಲ ಅಂದರೆ ಎಂತ ಮಾಡೋದು? ಯಾರಾದರೂ ಒಬ್ಬ ಬೇಕಲ್ವಾ? ಅರಾಜಕ ಆಗಬಾರದು. ಅದರಿಂದಾಗಿ ನಹುಷನನ್ನು ಆಯ್ಕೆ ಮಾಡಿದರು. ಒಳ್ಳೆ ತೇಜಸ್ವಿ, ಯಶಸ್ವಿ, ಧಾರ್ಮಿಕ. ಅವನ ಹತ್ರ ಹೋಗಿ ಹೇಳಿದ್ರು, ರಾಜನ್ನೋ ಭವ ಧಾರ್ಮಿಕ ಅಂತ, ನಮ್ಮ ರಾಜನಾಗು ಅಂತ. ಆಯಿತು ಅಂತ ಒಪ್ಪಿಕೊಂಡ. ಆದರೆ ಒಂದು ಷರತ್ತು ಉಂದ. ದುರ್ಬಲೋಹಂ ನಮೇ ಶಕ್ತಿ ಭವತಾಂ ಪರಿಪಾಲನೆ. ನೀವೇನೋ ಹೇಳ್ತಾ ಇದ್ದೀರ ರಾಜನಾಗು ಅಂತ, ನಾನು ಮನುಷ್ಯ, ನೀವು ದೇವತೆಗಳು, ನನಗಿಂತ ಉತ್ತಮರಾದವರು ಋಷಿಗಳಿದ್ದಾರೆ, ಇವ್ರನ್ನೆಲ್ಲ ಹೇಗೆ ನಾನು ಪಾಲನೆ ಮಾಡಲಿ? ಶಕ್ತಿಯೇ ಇಲ್ಲ ಅಂದ. ಆವಾಗ ಎಲ್ಲ ದೇವತೆಗಳು ಹೇಳಿದರಂತೆ, ಅಸ್ಮಾಕಂ ತಪಸಾಯುಕ್ತ ಪಾಹಿ ರಾಜ್ಯಂ ತ್ರಿವಿಷ್ಟಪೇ. ಏನು ಚಿಂತೆ ಮಾಡಬೇಡ, ನಮ್ಮ ಬಲವನ್ನು ಧಾರೆ ಎರೆದು ಕೊಡ್ತೇವೆ, ನೀನು ಹೋಗಿ ರಾಜ್ಯಭಾರ ಮಾಡು ಅಂದರು. ಪರಸ್ಪರ ಭಯಂ ಘೋರಂ ಅಸ್ಮಾಕಂ ಹಿನ ಸಂಚಯ. ನೋಡು, ನಾವು ನಿನಗೆ ಸಹಕಾರ ಕೊಡ್ತೇವೆ, ರಾಜನಾಗಿ ಈ ಭೂಮಿಯನ್ನು ಆಳು. ದೈತ್ಯರು, ದಾನವರು, ಯಕ್ಷರು, ಋಷಿಗಳು, ರಾಕ್ಷಸರು, ಪಿತೃಗಳು, ಗಂಧರ್ವರು, ಭೂತಗಳು ಎಲ್ಲರೂ ಕೂಡ ಚಕ್ಷುರು ವಿಜಯವರ್ತಿನಾಂ ತೇಜ ಆದಾಸ್ಯತೆ ಪಶ್ಯನ್ ಬಲವಾಂಶ ಭವಿಷ್ಯಸಿ. ಯಾರನ್ನು ನೋಡ್ತೀಯೋ ಅವರ ಶಕ್ತಿ ನಿನಗೆ ಬರುತ್ತೆ. ಅವರೆಲ್ಲರ ಬಲವನ್ನು ಸ್ವೀಕರಿಸಿ ನೀನು ಯುದ್ಧ ಮಾಡು, ನೀನು ರಾಜ್ಯವನ್ನು ಆಳು, ಏನು ಬೇಕಾದರೂ ಮಾಡು. ಧರ್ಮಂ ಪುರಸ್ಕೃತ್ಯ ಸದಾ ಸರ್ವಲೋಕಾಧಿಪೋ ಭವ. ಧರ್ಮದ ಹಿನ್ನೆಲೆಯಲ್ಲಿ ರಾಜ್ಯಭಾರ ಮಾಡು ಅಂತಂದರು. ಹೀಗೆ ನಹುಷ, ಮನುಷ್ಯನಾಗಿದ್ದ ನಹುಷ ಎಲ್ಲರ ಶಕ್ತಿಯನ್ನು ಪಡೆದು ದೇವಲೋಕದಲ್ಲಿ ರಾಜನಾದ, ಇಂದ್ರನಾದ. ಧರ್ಮಾತ್ಮ ಸತತಂ ಭೂತ್ವಾ ಕಾಮಾತ್ಮ ಸಮಪದ್ಯತ. ಯಾವುದೇ ಪವರ್ ಅಂತನ್ನೋದು ಕರಪ್ಷನ್ ಕಡೆಗೆ ಒಯ್ಯುತ್ತೆ. ಅವನೊಬ್ಬನ ಒಂದು ಜೋಸೆಫ್ ಕಾನ್ರಾಡ್ ಅಂತ ಹೇಳಿ ಒಬ್ಬ ಆಂಗ್ಲ ಕಾದಂಬರಿಕಾರ, ಅವನು ಕಾರ್ನರ್ ಆಫ್ ಪವರ್ ಅಂತ ಹೇಳಿ
ರಾಜಕೀಯ ಯಾವ ರೀತಿ ಕರಪ್ಟ್ ಮಾಡುತ್ತೆ ಒಳಗಡೆಯಿಂದ, ಒಳಗಡೆಯ ಭಾವನೆಗಳನ್ನು ಸುತ್ತಮುತ್ತ ಇರುವವರು ಯಾವ್ಯಾವ ರೀತಿ ಕತ್ತರಿಸ್ತಾ ಹೋಗ್ತಾರೆ, ಆ ಭಾವನಾತ್ಮಕ ತಂತುಗಳು ಎಲ್ಲಿಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಚಿಕಿತ್ಸಕವಾದ ಕಾದಂಬರಿ ಬರೆದಿದ್ದಾನೆ. ಬಹಳ ಶ್ರೇಷ್ಠ ಪೊಲಿಟಿಕಲ್ ನಾವೆಲಿಸ್ಟ್ ಅವನು. ಅದೇ ರೀತಿ ತರಾಸು ಕನ್ನಡದಲ್ಲಿ ಮದಕರಿ ನಾಯಕನ ಬಗ್ಗೆ ಬರೆದಿದ್ದಾರೆ. ಒಬ್ಬ ರಾಜನನ್ನು ಹೇಗೆ ತಯಾರು ಮಾಡ್ತಾರೆ ಚಿಕ್ಕಂದಿನಿಂದ, ಒಳ್ಳೆ ಜಗಜಟ್ಟಿ ಮದಕರಿ ನಾಯಕ, ಅವನಿಗೆ ರಕ್ತ ಕಂಡ್ರೆ ಆಗ್ತಾ ಇರಲ್ಲ. ಅವನು ಎದುರುಗಡೆ ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ ಅಪರಾಧಿಗಳ ಶಿಕ್ಷೆಯನ್ನು, ಅವನಿಗೆ ವಾಂತಿ ಬಂದುಬಿಡತ್ತೆ. ಆಯಿತು ಹೋಗಿ ಮುಖ ತೊಳ್ಕೊ ಅಂತ ಹೇಳ್ತಾಳೆ ರಾಣಿ, ಅವನನ್ನು ದತ್ತಕ್ಕೆ ಪಡೆದವಳು ರಾಜಮಾತೆ, ಹೋಗಿ ಮುಖ ತೊಳ್ಕೊ ಅಂತ. ಹೋಗಿ ಆ ತಮ್ಗೆಯಲ್ಲಿರೋದನ್ನು ಹೀಗೆ ಎರಚ್ಕೋತಾನೆ, ಅದು ಒಳಗಡೆ ಇರೋದು ರಕ್ತ, ನೀರೇ ಅಲ್ಲ. ಹಂಗೆ ಟ್ರೈನ್ ಮಾಡ್ತಾರೆ. ಅವನು ಕೇಳ್ತಾನೆ, ಅಲ್ಲ ಯುದ್ಧಕ್ಕಾಗಬೇಕಾದ್ರೆ ಮದ್ಯ ಕುಡಿಸ್ಬಿಟ್ರೆ ಆಯಿತು, ಹೋಗಿ ಯುದ್ಧ ಮಾಡುತ್ತೇವೆ, ರಾಜನನ್ನು ಯಾಕೆ ಹಾಗೆ? ತೀರ ಕೆಳಗಣ ಜನರನ್ನು ಮದ್ಯ ಕುಡಿಸಿ ಯುದ್ಧಕ್ಕೆ ಕಳಿಸೋದು, ಒಬ್ಬ ರಾಜನಾದವನಿಗೆ ಮದ್ಯ ಕುಡಿದ್ರೆ ಯುದ್ಧಕ್ಕೆ ಹೋಗೋದು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಬಾರದು. ಅವ್ರಿಗೆ ಯಾಕೆ ಮನಸ್ಸಿನ ಒಳಗಡೆಯಿಂದ ಕಟುತ್ವವನ್ನು ತೋರಲ್ಲ ಅಂದರೆ ಅವರು ಜನಜೀವನದಲ್ಲಿ ಸರಿಯಾಗಿಲ್ಲದೆ ಹೋದರೆ ಕಷ್ಟ. ನಿನಗೆ ಯಾಕೆ ಮದ್ಯವನ್ನು ಅಭ್ಯಾಸ ಮಾಡ್ತಲ್ಲ ಅಂತಂದರೆ ನಿನಗೆ ಹೀಗೆ ಅಂತ. ಅದರಿಂದಾಗಿ ಒಬ್ಬ ರಾಜ, ಒಬ್ಬ ದೊಡ್ಡ ಪದವಿಯಲ್ಲಿ ಏರಿದವ ತನ್ನ ಎಮೋಷನಲ್ ಲಿಂಕ್ಸ್ಗಳನ್ನು ಹೇಗೆ ಕಳಚಿಕೊಳ್ತಾನೆ ಅಂತ ಹೇಳಿ ಬೇಕಾಷ್ಟು ಸಾಹಿತ್ಯದಲ್ಲಿ ಬಂದಿದೆ. ಕನ್ನಡ ಸಾಹಿತ್ಯದಲ್ಲಿ ಶಾಸನದಲ್ಲಿ ಹೇಳಿದ ದಂಡ ಶಿಕ್ಷೆ ಅಂತ ಹೇಳಿ ವಿಷಯವೇ ಇದೆ. ಅದರಿಂದ ಧರ್ಮಾತ್ಮ ಸತತಂ ಭೂತ್ವ ಕಾಮಾತ್ಮ ಸಮಪದ್ಯತ. ಧರ್ಮಾತ್ಮನಾಗಿದ್ದ ಅವನು ಕಾಮಾತ್ಮನಾಗಿ ಹೋದ. ದೇವತೆಗಳ ಉದ್ಯಾನದಲ್ಲಿ ಸುಂದರವಾಗಿ ತಿರುಗ್ತಾ ಇದ್ದ, ಮಹೇಂದ್ರ ಮಲಯದಲ್ಲಿ ಸಮುದ್ರದಲ್ಲಿ ಅಪ್ಸರೋ ವಿಪರಿವೃತ ದೇವ ಕನ್ಯಾ ತಮಾವೃತ. ಎಲ್ಲ ಅಪ್ಸರೆಯರು ಯಾವಾಗಲೂ ಇರಬೇಕು. ಒಳ್ಳೆ ಸುಖವಾಗಿ ಕಥೆಯನ್ನು ಕೇಳ್ತಾ, ವಾದ್ಯಗಳನ್ನು ಆಲಿಸ್ತಾ, ಸಂಗೀತದಲ್ಲಿ ಇದ್ದ ಯಾವಾಗಲೂ ವಿಶ್ವಾವಸು ನಾರದರು ಎಲ್ಲರೂ ಕೂಡ ಆರಾಧನೆ ಮಾಡಬೇಕು ಅವನನ್ನು. ಋತವಶ್ಚ ದೇವೇಂದ್ರಂ ಮೂರ್ತಿಮಂತಮುಪಾತತೆ. ಋತ್ವಾಭಿಮಾನಿ ದೇವತೆಗಳೆಲ್ಲ ಅವನಿಗೊಂದು ಚೂರು ಅಸುಖ ಆಗದಂತೆ ನೋಡ್ಕೊಳ್ಬೇಕು. ಈ ರೀತಿ ರಾಜ್ಯಭಾರವನ್ನು ಮರೆತು ಅವನ ಪಾಡಿಗೆ ಅವನಿದ್ದಾಗ ಶಚಿ ಅವನನ್ನು ನೋಡಲಿಕ್ಕೆ ಅಂತ ಬಂದ್ಲಂತೆ. ಸಂಪ್ರಾಪ್ತಾದರ್ಚನಂ ದೇವಿ, ಆಕಸ್ಮಿಕವಾಗಿ ಭೇಟಿಯಾಗಿದ್ದು. ಅವನು ಹೇಳಿದನಂತೆ, ಇಂದ್ರಸ್ಯ ಮಹಿಷೀ ದೇವಿ ಕಸ್ಮಾಂ ಮಾಂ ಮುನೋಪತಿಷ್ಠಸಿ. ನಾನು ಇಂದ್ರ ಅಲ್ವಾ? ಹೌದು ಇಂದ್ರ, ಮತ್ತೆ ಇಂದ್ರಾಣಿ ಯಾಕಿಲ್ಲ ನನಗೆ ಅಂತ ಕೇಳಿದ. ಪ್ರತಿನಿಧಿ ಅನ್ನೋದು ಯಾವತ್ತೂ ಪೂರ್ಣ ಅಲ್ಲ ಅನ್ನೋದು ಅವನ ಗಮನಕ್ಕೆ ಬರಲಿಲ್ಲ. ಪ್ರತಿನಿಧಿ ಯಾವತ್ತೂ ಪೂರ್ಣ ಅಲ್ಲ. ಅದರಿಂದಾಗಿ ಆ ಪ್ರತಿನಿಧಿ ಅಂತನ್ನೋದನ್ನೇ ಒಂದು ಇಟ್ಟುಕೊಂಡು ನಾನು ಇಂದ್ರನ ಪದವಿಯಲ್ಲಿ ಬಂದಿದ್ದೇನೆ, ಶಚಿ ನನ್ನ ಹೆಂಡತಿ ಆಗಬೇಕು. ಯಾಕೆ ಅಂದರೆ ಅವಳು ಇಂದ್ರನ ಪದವಿಗೆ ಹೆಂಡತಿ ಅಂತ, ಇಂದ್ರನಿಗಲ್ಲ, ಇಂದ್ರನ ಪದವಿಗೆ ಹೆಂಡತಿ ಅಂತ ಹಂಗೆ ಅರ್ಥ ಮಾಡಿಕೊಂಡ. ಈ ರೀತಿ ಅರ್ಥ ಮಾಡಿಕೊಂಡು ಹೇಳಿದ, ಆಗಚ್ಚತು ಶಚಿ ಮಹ್ಯಂ ಕ್ಷಿಪ್ರ ಮಧ್ಯ ನಿವೇತನಂ. ಏ ಶಚಿ, ನಮ್ಮ ಮನೆಗೆ ಬರಬೇಕು ಇವತ್ತು ಅಂದ, ನನ್ನ ಕೋಣೆಗೆ ಬರಬೇಕು ಅಂದ. ಅದನ್ನು ಕೇಳಿ ಬಹಳ ಬೇಸರ ಆಯಿತು. ತಚ್ಛ್ರುತ್ವಾ ದುರ್ಮನಾದೇವಿ ಬೃಹಸ್ಪತಿಮಭಾಷತ. ಅವಳು ಬೃಹಸ್ಪತಿ ಹತ್ರ ತೋಡಿಕೊಂಡು, ರಕ್ಷಮಾಂ ನಹುಜಾತ್ ಬ್ರಹ್ಮನ್ ತ್ವಾಮಸ್ಮಿ ಶರಣಂ ಗತಾ. ನಿನ್ನನ್ನು ಶರಣ ಹೊಂದಿದ್ದೇನೆ, ನನ್ನನ್ನು ಹೇಗಾದರೂ ಮಾಡಿ ರಕ್ಷಿಸು. ಅವೈಧವ್ಯೇನ ಯುಕ್ತಾಂ ವಾ ಅಪ್ಯೇಕ ಪತ್ನೀಂ ಪತಿವ್ರತಾಂ. ಅವೈಧವ್ಯೇನ, ನನ್ನ ಗಂಡ ಸತ್ತಿಲ್ಲ, ಇನ್ನೂ ಬದುಕಿದ್ದಾನೆ. ಆಮೇಲೆ ಏಕಪತ್ನಿ, ನಾನು ಪತಿವ್ರತೆ, ನನ್ನನ್ನು ಬಯಸ್ತಾ ಇದ್ದಾನೆ ಅವನು, ನನ್ನನ್ನು ರಕ್ಷಿಸು. ನಾನು ನಿನಗೆ ಮೊದಲೇ ಹೇಳಿದ್ದೆ, ಸಂಕಟದ ಕಾಲದಲ್ಲಿ ನೀನು ನನ್ನನ್ನು ರಕ್ಷಿಸಬೇಕು ಅಂತ. ಅದರಿಂದ ಬೃಹಸ್ಪತಿ ಎಂಬ ನಮ್ಮ ಕುಲದ ಪುರೋಹಿತರೇ ನಮ್ಮನ್ನು ರಕ್ಷಿಸಿ. ಬೃಹಸ್ಪತಿ ರಥೋವಾಚ ಇಂದ್ರಾಣೀಂ ಭಯಮೋಹಿತಾಂ
ಆಗ ಬೃಹಸ್ಪತಿ ಹೇಳಿದ, ನೀನು ಹೇಳಿದೆ ಅಲ್ವಾ, ಈ ಬೃಹಸ್ಪತಿ ಯಾವತ್ತೂ ಮರೆಯೋದಿಲ್ಲ. ನಾನೇ ಹೇಳಿದ್ದೆ ನಿನ್ನನ್ನು ಕಠಿಣವಾದ ಸಂದರ್ಭಗಳಲ್ಲಿ ರಕ್ಷಿಸ್ತೇನೆ ಅಂತ, ಅದನ್ನು ನಾನೇನು ಮರ್ತಿಲ್ಲ. ದ್ರಕ್ಷಸೇ ದೇವರಾಜಾನಂ ಇಂದ್ರಂ ಶೀಘ್ರಮಿಹಾಗತಂ. ಇಂದ್ರ ಇಲ್ಲಿ ಬರ್ತಾನೆ, ನಹುಷ ಕೆಳಗಡೆ ಬೀಳ್ತಾನೆ. ಸಮಾಗಮಿಷ್ಯೇ ಶಕ್ರೇಣ ನ ಚಿರಾದ್ಭವತೀಮಹಂ. ಇಂದ್ರನನ್ನು ನಿನ್ನನ್ನು ಸೇರಿಸುವ ಜವಾಬ್ದಾರಿ ನನ್ನದು ಅಂತ ಹೇಳಿದ. ಬೃಹಸ್ಪತ್ಯಾಚಾರ್ಯರು ಹೇಳಿದ್ದು ಅವನ ಕಿವಿಗೆ ಬಿತ್ತು. ಚುಕ್ರೋಧ ನಹುಷಸ್ತದ. ನಹುತನಕ್ಕೆ ಸಿಟ್ಟು ಬಂತು. ನಾನು ಭೋಗಿಸಬೇಕು ಅಂದಿರುವ ಹೆಣ್ಣನ್ನು ನನ್ನಿಂದ ತಪ್ಪಿಸಲಿಕ್ಕೆ ಶುಕ್ರಾಚಾರ್ಯರು ಮುಂದೆ ಹೋಗಿದ್ದು, ಬೃಹಸ್ಪತ್ಯಾಚಾರ್ಯರು ಮುಂದೆ ಹೋಗಿದ್ದಾರೆ ಅಂತ ಹೇಳಿ ಸಿಟ್ಟು ಮಾಡಿಕೊಂಡ ಅನ್ನುವಲ್ಲಿಗೆ 11ನೇ ಅಧ್ಯಾಯ ಮುಗಿತು. ಕ್ರುದ್ಧಂತು ನಹುಷಂ ದೃಷ್ಟ್ವಾ ದೇವಾರುಚಿ ಪುರೋಗಮಾ ಅಬ್ರುವನ್ ದೇವರಾಜಾನಂ ನಹುಷಂ ಘೋರದರ್ಶನಂ. ಹೋದರಂತೆ ನಹುಷನ ಮುಖ ನೋಡುವ ಹಾಗಿರಲಿಲ್ಲ. ಘೋರದರ್ಶನಂ, ಅವಮಾನದಿಂದ ಕೆಂಪಾಗಿ ಕುದಿತಾ ಇತ್ತು. ಅವನ ಹತ್ರ ಹೋಗಿ ಕೇಳಿದ್ರು, ದೇವರಾಜ ಜಹಿ ಕ್ರೋಧಂ. ರಾಜನಾದವನು ಸಿಟ್ಟು ಬಿಡಬೇಕು. ತ್ವಯಿ ಕ್ರುದ್ಧೇ ಜಗದ್ವಿಭೋ ತ್ರಸ್ತಂ ತಾತುರ ಗಂಧರ್ವಂ ಸಕಿನ್ನರ ಮಹೋರಗಂ. ಜಹಿ ಕ್ರೋಧಮಿಮಂ. ಸಿಟ್ಟು ಬಿಡಪ್ಪ. ನೀನು ಸಿಟ್ಟು ಮಾಡಿಕೊಂಡ್ರೆ 3 ಲೋಕ ಸಂಕಟವನ್ನು ಅನುಭವಿಸುತ್ತೆ. ಪರಸ್ಯ ಪತ್ನಿ ಸಾ ದೇವಿ ಪ್ರಸೀದಸ್ವ ಸುರೇಶ್ವರ. ಅವಳು ಬೇರೆಯವರ ಹೆಂಡತಿ, ನೀನು ಕೆಟ್ಟ ಕಣ್ಣಿನಲ್ಲಿ ನೋಡಬಾರದು. ನಿವರ್ತಯ ಮನಃಪಾಪಾತ್ ಪರದಾರಾಭಿಮರ್ಶನಾತ್. ಜಗತ್ತಿನಲ್ಲಿ ಅತ್ಯಂತ ಪಾಪಗಳಲ್ಲಿ ಒಂದು ಹೆರರ ಹೆಂಡಿರನ್ನು ತಡವುವುದು, ಮುಟ್ಟುವುದು. ಅದರಿಂದ ಅವಳನ್ನು ಹೊಂದಬೇಕು ಅನ್ನುವ ಬಯಕೆಯನ್ನು ಬಿಡು. ದೇವರಾಜೋತಿ ಭದ್ರಂತೆ ಪ್ರಜಾಧರ್ಮೇಣ ಪಾಲಯ. ನೀನು ದೇವತೆಗಳ ರಾಜಕಣಯ್ಯ. ಯಾವುದೋ ಮನುಷ್ಯ ಲೋಕದಲ್ಲಿ ಅತ್ಯಂತ ಪುಟ್ಟ ಪದವಿಯಲ್ಲಿರೋದಲ್ಲ, ಅಲ್ಲಿದ್ರೇ ವಿಪರೀತ ಸಮಸ್ಯೆ. ಬಹಳ ಎಚ್ಚರದಿಂದ ನಡ್ಕೊಳ್ಬೇಕು. ಅಂಥದ್ದು ದೇವತೆಗಳ ದೊರೆ, ಎಷ್ಟು ಎಚ್ಚರದಿಂದ ನಡ್ಕೊಳ್ಬೇಕು. ಆಗ ನಹುಷ ಹೇಳಿದನಂತೆ, ಏನಂದ್ಕೊಂಡಿದ್ದೀರಾ, ನನಗೇನು ಇತಿಹಾಸ ಗೊತ್ತಿಲ್ವಾ? ಅಹಲ್ಯ ಧರ್ಷಿತ ಪೂರ್ವಂ ಋಷಿಪತ್ನಿ ಯಶಸ್ವಿನಿ ಪತ್ಯೌ ಜೀವತಿ ಸೇಂದ್ರೇಣ ಸಚ ಕಿಂ ನ ನಿವಾರಿತ. ಆಹಾ, ಇಂದ್ರ ಅಹಲ್ಯೆಯನ್ನು ಬಲಾತ್ಕರಿಸಿದಾಗ ನಿಮ್ಮ ನೀತಿಶಾಸ್ತ್ರ ಎಲ್ಲಿಗೆ ಹೋಗಿತ್ತು? ಬದುಕಿರಲಿಲ್ವಾ ಗೌತಮ? ಸತ್ತೋಗಿದ್ನ? ಇಂದ್ರ ಅಹಲ್ಯೆಯನ್ನು ಮುಟ್ಟಿದ ಹಾಗೆ ನಾನು ಮುಟ್ಟಿ ಜೀರ್ಣಿಸಿಕೊಳ್ತೇನೆ. ನೋಡಿ ಇತಿಹಾಸವನ್ನು ಹೇಗೆ ಗ್ರಹಿಸ್ತಾರೆ ಅಂತ. ಶಾಲೆಯಲ್ಲಿ ಉಪಾಧ್ಯಾಯರು ಪಾಠ ಮಾಡಿ ಹರಿಶ್ಚಂದ್ರನ ಕಥೆ ಕೇಳಿದ್ಮೇಲೆ ನಿಮಗೇನು ಅನ್ಸತ್ತೆ ಅಂದ್ರಂತೆ. ಸತ್ಯ ಹೇಳಿದ್ರೆ ಹೆಂಡತಿ ಮಕ್ಕಳನ್ನು ಮಾರಬೇಕಾಗತ್ತೆ ಅಂದ್ರಂತೆ. ಯಾರ್ಯಾರು ಹೇಗೆ ಹೇಗೆ ಗ್ರಹಿಸಬೇಕೋ ಹಾಗಾಗಿ ಗ್ರಹಿಸಿಬಿಡ್ತಾರೆ. ಹೆಂಗೂ ವ್ಯಾಖ್ಯಾನ ಮಾಡಬಹುದು. ಬಹೂನಿ ಚ ನೃಚಂ ತಾನಿ ಕೃತಾನಿ ಇಂದ್ರೇಣ ವೈಪುರ ವೈಧರ್ಮ್ಯಾಣ್ಯ ಪಥಾ ಚೈವ ಸವಕ್ಕಸ್ಮಾನ್ ನಿವಾರಿತ. ಅಲ್ರಿ, ಎಷ್ಟು ದಾರಿ ಬಿಟ್ಟಿದ್ದಾನೆ, ಬೇಲಿ ಹಾರಿದ್ದಾನೆ, ದಾರಿ ಬಿಟ್ಟಿದ್ದಾನೆ. ಆವಾಗ ನೀವ್ಯಾರೂ ಅವನನ್ನು ತಡಿಲಿಲ್ಲ. ಈಗ ನಾನು ಇಂದ್ರ ಪದವಿಯಲ್ಲಿದ್ದೇನೆ, ಇಂದ್ರಾಣಿ ಬರಬೇಕು ಅಂದಾಗ ನೀತಿಶಾಸ್ತ್ರ. ಉಪತಿಷ್ಠತು ದೇವೀಮಾಂ ಏತದಸ್ಯಾಹಿತಂ ಪರಂ. ನೋಡಿ, ಅವಳು ನನ್ನ ಕೋಣೆಗೆ ಬರಬೇಕು. ಅವಳಿಗೂ ಒಳ್ಳೆಯದು, ಜಗತ್ತಿಗೂ ಒಳ್ಳೆಯದು. ಯುಷ್ಮಾಕಂಚ ಸದಾ ದೇವಾ ಶಿವಮೇವಂ ಭವಿಷ್ಯತಿ. ಹೀಗೆ ಮಾಡಿದ್ರೆ ನಿಮಗೆ ಒಳ್ಳೆಯದಾಗತ್ತೆ, ಇಲ್ಲ ಅಂದರೆ ಇಲ್ಲ. ದೇವತೆಗಳು ಆಯ್ತಪ್ಪ, ಇಂದ್ರಾಣಿ ಮಾನಯಿಷ್ಯಾಮಃ ಸುರಾಧಿಪ ಯದೀಚ್ಛಸಿ. ಆಯಿತು ತರ್ತೇವೆ, ಆದರೆ ಸಿಟ್ಟು ಮಾಡ್ಕೊಳ್ಬೇಡ. ಪ್ರೀತೋಭವ ಸುರೇಶ್ವರ. ಒಂದು ಸ್ವಲ್ಪ ನಗದು ಆಗಿರಬೇಡ. ನಗದು ಅಂದರೆ ನಗೋದಿಲ್ಲ, ನಗದು ಆಗಿರಬೇಡ, ಒಂದು ಸ್ವಲ್ಪ ನಗು ಅಂತ ಹೇಳಿದರಂತೆ. ಬೃಹಸ್ಪತಿಯ ಹತ್ತಿರ ಹೋದರು. ಅವನು ಹೀಗೆ ಸಿಟ್ಟು ಮಾಡ್ಕೊಂಡಿದ್ದಾನೆ, ಏನಾದರೂ ಮಾಡಿ. ದೇವತೆಗಳು ಹೇಳಿದರು, ಜಾನಿ ಮಚ್ಚರಣಂ ಪ್ರಾಪ್ತಾಂ ಇಂದ್ರಾಣಿಂ ತವ ವೇಶ್ಮನಿ. ಗುರುಗಳೇ, ನೀವು ಅಭಯ ಕೊಟ್ಟಿದ್ದೀರಾ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಅವನು ಗೊತ್ತಾಗಿದೆ
ನೀವು ಒಪ್ಕೊಂಡಿರೋದು ಅವನಿಗೆ ಗೊತ್ತಾಗಿದೆ. ಇಂದ್ರ ದ್ವಿಶಿಷ್ಟೋ ನಹುಚೋ ದೇವರಾಜೋ ಮಹಾದ್ಯುತಿ. ಇಂದ್ರನಿಗಿಂತ ದೊಡ್ಡವನೀಗ, ಇಂದ್ರ ಕಳೆದು ಹೋಗಿದ್ದಾನೆ ಅಲ್ವಾ. ಇಲ್ಲದ ಸಂಪತ್ತಿಗಿಂತ ಇರುವ ಅಂಬಲಿ ದೊಡ್ಡದು. ನಾಳೆ ₹1,00,000 ಬರುತ್ತೆ ಅಂತ ಹೇಳಿ ಇವತ್ತಿನ ಅನ್ನ ಒದಿಲಿಕ್ಕಾಗಲ್ಲ ಅಲ್ವಾ. ಅದರಿಂದ ಇವನನ್ನು ನಾವು ಸಂತೋಷಗೊಳಿಸಬೇಕು. ಉವಾಚ ರುದತೀದೇನ ಬೃಹಸ್ಪತಿಮಿದಂ ವಚಃ. ಈ ರೀತಿಯಾಗಿ ಹೇಳಿದಾಗ ಅವಳು ಜೋರಾಗಿ ಅಳ್ಳಿಕ್ಕೆ ಶುರು ಮಾಡಿದಳಂತೆ. ನಾಹಮಚ್ಛಾಮಿ ನಹುಚಂ ಪತಿಂ ದೇವರ್ಚಿತತ್ತಮ, ನಾನು ಹೋಗೋದೇ ಇಲ್ಲ ಅಂತ. ಆಗ ಬೃಹಸ್ಪತಿಗಳು ಹೇಳಿದ್ರು, 1000 ಜನ 1000 ಹೇಳಲಿ, ಶರಣಾಗತಾಂ ನತ್ಯಜೇಯಂ ಇಂದ್ರಾಣಿ ಮಮ ನಿಶ್ಚಯ. ಶರಣಾಗತಳಾಗಿ ಒಮ್ಮೆ ಬಂದವಳಿಗೆ ನಾನು ತ್ಯಾಗ ಮಾಡೋಲ್ಲ, ನನ್ನ ಪ್ರಾಣವನ್ನು ಇಟ್ಟಾದರೂ ಅವಳನ್ನು ಕಾಪಾಡ್ತೇನೆ. ನಾ ಕಾರ್ಯಂ ಕರ್ತುಮಿಚ್ಛಾಮಿ ಬ್ರಾಹ್ಮಣಸ್ತನ್ ವಿಚೇತತಃ, ಅಕಾರ್ಯವನ್ನು ನಾನು ಮಾಡುವಲ್ಲ. ಶ್ರುತಧರ್ಮ ಸತ್ಯಶೀಲೋ ಜಾನನ್ ಧರ್ಮಾನುಚಾತನಂ, ನನಗೆ ಧರ್ಮ ಗೊತ್ತಿದೆ. ನೋಡಿ, ಇದರ ಬಗ್ಗೆ ಬ್ರಹ್ಮದೇವರು ಒಂದು ಮಾತಾಡಿದ್ದಾರೆ. ಆ ಗಾದೆಯನ್ನು ನಾನು ಹೇಳ್ತೇನೆ. ಏನು? ನತಸ್ಯ ಬೀಜಂ ರೋಹತಿ ರೋಹ ಕಾಲೆ ನ ಚಾಸ್ಯ ವರ್ಚಂ ವರ್ಷತಿ ವರ್ಚ ಕಾಲೆ ಭೀತಂ ಪ್ರಪನ್ನಂ ಪ್ರದದಾತಿ ಶತ್ರವೇ ನ ಸತ್ರಾತಾರಂ ಲಭತೆ ತ್ರಾಣಮಿಚ್ಛತ. ಅವನಿರುವ ಜಾಗದಲ್ಲಿ ಬೀಜ ನೆಟ್ಟರೆ ಬೆಳೆಯುವುದಿಲ್ಲ, ಅವನಿರುವ ಜಾಗದಲ್ಲಿ ಮಳೆ ಬೀಳುವುದಿಲ್ಲ. ಯಾರಿದ್ರೆ ಹೆದರಿ ಗಡಗಡ ನಡುಗಿ ಆಸರೆ ಪಡೆದಿರುವವನನ್ನು ಶತ್ರುವಿನ ಬಾಯಿಗೆ ದೂಡುವವನಿದ್ದರೆ ಮಳೆ ಆಗಲ್ಲ, ಬೆಳೆ ಆಗಲ್ಲ ಅಂತಂದರು. ಯಾರೋ ಒಬ್ಬ ರಕ್ಷಣೆಗೆ ಬಂದಿರ್ತಾನೆ, ನಾನು ಅವನನ್ನು ರಕ್ಷಿಸ್ತೇನೆ ಅಂತ ಮಾತು ಕೊಟ್ಟಿರ್ತೇನೆ. ಇನ್ಯಾರೋ ಅವನ ಪ್ರಬಲ ಸ್ಪರ್ಧಿಗಳು ನನ್ನನ್ನು ಹೆದರಿಸ್ತಾರೆ. ನಾನು ಹೆದರ್ಕೊಂಡು ಹೋಗಿ ಆ ಶರಣಾಗತರಾದವ್ರನ್ನ ಅವ್ರಿಗೆ ಒಪ್ಪಿಸಿಬಿಡ್ತೇನೆ. ಏನಾಗಬೇಡ. ರಾಜಾರಾಮನನ್ನು ಕಿತ್ತೂರು ಚೆನ್ನಮ್ಮ ಒಂದು ಸ್ವಲ್ಪ ದಿವಸ ಆಶ್ರಯ ಕೊಟ್ಟಿದ್ದು. ಶಿವಾಜಿಯ ತಮ್ಮನ ಮಗ ಆಶ್ರಯ ಕೊಟ್ಟಿದ್ಲು. ಯಾರೇ ಬಂದರೂ ನಾನು ರಕ್ಷಣೆ ಮಾಡ್ತೇನೆ, ಪ್ರಾಣ ಒತ್ತೆ ಇಟ್ಟಾದರೂ ರಕ್ಷಣೆ ಮಾಡ್ತೇನೆ ಅಂತ. ಹಾಗಾಗತ್ತೆ ಎಷ್ಟೋ ಬಾರಿ. ಅದರಿಂದ ಶರಣಾಗತರಾದವರನ್ನು ಒಪ್ಪಿಸಬಾರದು ಅಂತ. ಈ ಸಂಜ್ಞಾಬಾಳ್ಯ ಅಂತ ಹೇಳಿ ಜಾನಪದ ಕಥೆ ಇದೆ. ಅದರಲ್ಲಿ ತನ್ನ ಗೆಳೆಯನನ್ನೇ ಅಡಗಿಕೊಂಡಿರುವ ಗೆಳೆಯನ ಗುರುತು ಹೇಳಿಬಿಡ್ತಾನೆ. ಅದರ ಅತ್ಯಂತ ಆತ್ಮೀಯರ ಗೆಳೆಯರು ಆ ಮಿತ್ರದ್ರೋಹ ಅನ್ನೋದು ಯಾವ ಪರಿ ಶಾಕ್ ಕೊಡುತ್ತೆ ಅಂತ ಹೇಳಿ ನಾವು ಅದರಲ್ಲಿ ಕಾಣ್ತೇವೆ. ನಂಬಿಕೆ ದ್ರೋಹ, ಅದನ್ನು ತಡ್ಕೊಳ್ಳಿಕ್ಕಾಗಲ್ಲ. ಅದರಿಂದಾಗಿ ಮೋಘಮನ್ನಂ ವಿಂದತಿ ಚಾಪ್ಯಚೇತಾ ಸ್ವರ್ಗಾಲ್ಲೋಕಾದ್ಭ್ರಶ್ಚತಿ ಭ್ರಷ್ಟಚೇಷ್ಟ ಭೀತಂ ಪ್ರಪನ್ನಂ ಪ್ರದದಾತಿ ಯೋ ವೈ ನತಸ್ಯ ಹವ್ಯಂ ಪ್ರತಿಗೃಹಂತಿ ದೇವಾ. ಯಾರು ನಂಬಿಕೆ ದ್ರೋಹ ಮಾಡ್ತಾನೆ ಅವನ ಹವಿಸ್ಸನ್ನು ದೇವತೆಗಳು ಸ್ವೀಕರಿಸುವುದಿಲ್ಲ. ಅವನು ಅನ್ನದಂಡ, ಅವನು ಊಟ ಮಾಡೋದು ವೇಸ್ಟ್ ಜಗತ್ತಿನಲ್ಲಿ ಅಂತ. ಇದು ವೇದದ ಮಾತು. ಮೋಘಮನ್ನಂ ವಿಂದತೆ ಅಪ್ರಚೇತಾ ಅಂತ. ಮೋಘಮನ್ನಂ ವಿಂದತೆ ಅಪ್ರಚೇತಾ, ಯಾರು ತನ್ನ ಕರ್ತವ್ಯವನ್ನು ಮಾಡುವುದಿಲ್ಲ ಅವನು ಅನ್ನಕ್ಕೆ ದಂಡ ಅಂತ ವೇದ ಹೇಳೋದು. ಅದನ್ನು ಈ ರೀತಿ ಹೇಳಿದ್ದಾರೆ. ಪ್ರಮೀಯತೆ ಚಾಸ್ಯ ಪ್ರಜಾಹ್ಯ ಕಾಲೆ ಸದಾ ವಿವಾದಂ ಪಿತರೋಸ್ಯ ಕುರುವತೆ. ಯಾರ ಮನೆಯು ಈ ರೀತಿ ನಂಬಿಕೆ ದ್ರೋಹಕ್ಕೆ ಪ್ರಸಿದ್ಧವೋ ಅವರದರಲ್ಲಿ ಅವನ ಮಕ್ಕಳು ಹಿಂಸೆಗೊಳಗಾಗ್ತಾರೆ. ಪಿತೃದೇವತೆಗಳು ಅವನನ್ನು ರಕ್ಷಣೆ ಮಾಡಬೇಕಾ ಬೇಡವಾ ವಿವಾದ ಮಾಡಿ ಕಡೆಗೆ ಬಿಟ್ಟುಬಿಡ್ತಾರೆ ಕೈ. ಈ ರೀತಿ ಇರಬೇಕಾದ್ರೆ ನಾನು ಹಾಗೆ ಮಾಡಲಿಕ್ಕಾಗತ್ತಾ ಅಂತಾನೆ ಬೃಹಸ್ಪತಿ. ಅಥ ದೇವಾಸ್, ಆಮೇಲೆ
ಅತ್ಯಂತ ದಡ್ಡನನ್ನು ಹೇಳ್ಬೇಕಾದ್ರೆ ಬೃಹಸ್ಪತಿ ಅಂತ ಹೇಳಿಬಿಡಿ. ಅಟ್ಲೀಸ್ಟ್ ನಾವು ದೊಡ್ಡ ಪುರಾಣ, ಅಯ್ಯೋ ಅದೊಂದು ದೊಡ್ಡ ರಾಮಾಯಣ, ಈ ಬಳಕೆಯಲ್ಲಿರುವ ನುಡಿಗಟ್ಟುಗಳನ್ನು ಬಳಸದೇ ಇರೋಣ. ಯಾಕೆಂದರೆ ಅದು ಮಹಾಭಾರತದ ಮತ್ತು ಎಲ್ಲ ಪುರಾಣ ವೇದಗಳ ಕ್ಯಾರೆಕ್ಟರ್ನ ಅವಮಾನ ಮಾಡುವಂಥದ್ದಾಗಿರುತ್ತೆ. ನಾರದ ಇತ್ಯಾದಿಗಳನ್ನು ಬಿಡು, ಇದೊಂದು ವಾಗ್ವ್ರತವೇ ಇದು. ಇರಲಿ. ಅಥ ದೇವಾಸ್ತಗಂಧರ್ವ ಗುರುಮಾಹುರಿದಂ ವಚಃ. ಸರಿ, ಈಗೇನು ಮಾಡಬೇಕು? ನೀವು ಬಿಟ್ಕೊಡಲ್ಲ, ಬಿಡದೆ ಹೇಳಿದ್ರೆ ಅವನು ಸುಮ್ಮನೆ ಇರಲ್ಲ. ಅಡಕತ್ತರೆಯಲ್ಲಿ ಸಿಕ್ಕಿದಂತೆ ಆಯ್ತಲ್ಲ ನಮ್ಮ ಜೀವನ, ಎಂತ ಮಾಡೋದು? ಬೃಹಸ್ಪತಿ ನಹುಷಂ ಯಾಚತಾಂ ದೇವಿ ಕಿಂಚಿತ್ ಕಾಲಾಂತರಂ ತುಭಾ ಹಿತಮೇತದ್ಧಿ ವೈಮನ್ಯೇ ತಥಾಸ್ಮಾಕಂ ಭವಿಷ್ಯತಿ. ಅವಳು ಒಂದು ನಾಟಕ ಮಾಡಬೇಕು. ಆಯಿತು, ನಿನ್ನ ಮನೆಗೆ ಬರ್ತೇನೆ, ಆದರೆ ಒಂದು ಸ್ವಲ್ಪ ಟೈಮ್ ಕೊಡು ಅಂತ ಕೇಳಿ. ಬೀಸುವುದೊಣ್ಣೆ ತಪ್ಪಿಸಿಕೊಂಡ್ರೆ 100 ವರ್ಷ ಆಯುಷ್ಯ ಅಂತ ಹೇಳ್ತಾರಲ್ಲ, ಹಾಗೆ ಒಂದು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಬೇರೆ ಏನಾದರೂ ಯೋಚನೆ ಮಾಡಬಹುದು. ತತಸ್ತೇನ ತಥೋಕ್ತೇತು ಪ್ರೀತಾ ದೇವಾಸ್ತಮಬ್ರುವನ್. ಅವಳು ಹಾಗೆ ಹೇಳಿದಳು, ಶಚಿ ಬರ್ತೇನೆ ಒಂದು ಸ್ವಲ್ಪ ಕಾಲ ಬಿಟ್ಟು ಅಂತ. ದೇವತೆಗಳಿಗೆ ಸಂತೋಷ ಆಯಿತು, ಸದ್ಯಕ್ಕಂತೂ ಆಪತ್ತು ತಪ್ಪಿತು ಅಂತ ಇಂದ್ರನ ಬಳಿ ಹೋಗಿ ಹೇಳಿದರು. ಅವಳು ಶಚಿ ಬರ್ತಾಳೆ, ಆದರೆ ಸ್ವಲ್ಪ ಟೈಮ್ ಬಿಟ್ಟು. ಆಯಿತು ಅಂದ ಅವನು. ಏವಂ ವಿನಿಶ್ಚಯಂ ಕೃತ್ವಾ ಇಂದ್ರಾಣಿ ಕಾರ್ಯಸಿದ್ಧಯೇ ಅಧ್ಯಗಚ್ಚತ ಸೌರೀಡ ನಹುಚಂ ಘೋರದರಚನಂ. ಆದರೆ ಅವಳೇ ಹೋಗಿ ಹೇಳಬೇಕು ಖುದ್ದಾಗಿ, ನಾವು ಹೇಳೋದಲ್ಲ. ಮತ್ತೆ ಅವಳು ಹೋಗಿ ಹೇಳಿದಳು ನಹುಷನಿಗೆ. ಬಹಳ ಸಂತೋಷ ಆಯಿತು ಅವಳು ಬರೋದನ್ನು ನೋಡಿ ಅನ್ನುವಲ್ಲಿಗೆ 12ನೇ ಅಧ್ಯಾಯ. ತ್ರಯಾಣಾಮಪಿ ಲೋಕಾನಾಂ ಅಹಮಿಂದ್ರಶ್ಚುಚಿಸ್ಮಿತೆ ಭಜಸ್ವಮಾಂ ವರಾರೋಹೆ ಪತಿತ್ವೇ ವರವರ್ಣಿನಿ. ಅವಳು ಬಂದು ಕೂಡಲೇ ನೇರ ವಿಷಯವೇ, ನೇರ ಸಬ್ಜೆಕ್ಟ್ಗೆ ಪ್ರವೇಶ ಮಾಡಿದ್ದು. ಬೀಟಿಂಗ್ ದಿ ಬುಷ್ ಅವೆಲ್ಲ ಇಲ್ಲವೇ ಇಲ್ಲ. ನಾನು ಇಂದ್ರ ಪದವಿಯಲ್ಲಿದ್ದೇನೆ, ನೀನು ಇಂದ್ರಾಣಿ, ನಮ್ಮಿಬ್ಬರ ಕೂಡುವಿಕೆಗೆ ಏನು ಕೊರತೆ ಎಂದ. ಏನು ಪ್ರಾಬ್ಲಮ್ ಏನು? ಏವ ಮುಕ್ತಾತು ಸಾ ದೇವಿ ನಹುಚೇಣ ಪತಿವ್ರತ ಪ್ರಾವೇಪತ ಭಯೋದ್ವಿಗ್ನ ಪ್ರವಾತೆ ಕದಳೀಯಥಾ. ಗಾಳಿ ಬೀಸುವಾಗ ಬಾಳೆಯ ದಿಂಡು ಗಡಗಡಗಡ ನಡುಗುವ ಹಾಗೆ ಈ ನಹುಷನ ಕೆಟ್ಟ ನುಡಿಗಳನ್ನು ಕೇಳಿ ಗಡಗಡ ನಡುಗಿದಳಂತೆ ಶಚಿ. ಪ್ರಣಮ್ಯತಾ ಹಿ ಬ್ರಹ್ಮಾಣಂ ಶಿರಸಾತ್ ಕೃತಾಂಜಲಿ. ಕೈಗಳನ್ನು ಮುಗಿದು ಹೇಳಿದಳಂತೆ, ಕಾಲಮಿಚ್ಛಾಮ್ಯಹಂ ಲಬ್ಧುಂ ತ್ವತ್ತಕ್ಕಂಚಿತ್ ಸುರೇಶ್ವರ. ಒಂದು ಸ್ವಲ್ಪ ಟೈಮ್ ಕೊಡು. ನಹಿ ವಿಜ್ಞಾಯತೆ ಚಕ್ರಃ ಕಿಂ ವಾ ಪ್ರಾಪ್ತಕ್ವವಾಗತಃ. ಒಂದು ಕ್ಲಿಯರ್ ಆಗಬೇಕು, ಇಂದ್ರ ಎಲ್ಲಿಗೆ ಹೋಗಿದ್ದಾನೆ ಅನ್ನೋದು ಗೊತ್ತಾಗಬೇಕು. ಗೊತ್ತಾದ ಮೇಲೆ ಮುಂದುವರಿಯೋಣ. ಇಂದ್ರ ಎಲ್ಲಿಗೆ ಹೋಗಿದ್ದಾನೆ ಅನ್ನೋದೇ ಗೊತ್ತಿಲ್ಲ, ಏನು ಮಾಡ್ತಾನೆ ಗೊತ್ತಿಲ್ಲ, ಯಾವಾಗ ತಿರುಗಿ ಬರ್ತಾನೆ ಗೊತ್ತಿಲ್ಲ. ಆಮೇಲೆ ಕ್ಯಾಸ್ಟವೇ ಥರ ಆಗಬಾರ್ದಲ್ಲ. ಅದರಿಂದಾಗಿ ಏವಂ ಭವತು ಶುಶ್ರೋಣಿ ಯಥಾ ಮಾಮಿಹ ಭಾಷಸೆ ಜ್ಞಾತ್ವಾ ಚಾಗಮನಂ ಕಾರ್ಯಂ ಸತ್ಯಮೇತದನುಸ್ಮರ. ಅವನು ಹೇಳಿದಾನಂತೆ, ಮಾತು ಕೊಟ್ಟಿದೆ, ಸತ್ಯದಲ್ಲಿ ನಡಿಬೇಕು ಅಂತ. ಏನು ಭೀಕರ ಇವೆಲ್ಲ! ಅನ್ಯಾಯದಲ್ಲೊಂದು ಸತ್ಯ. ಈ ಜೇಬುಗಳ್ಳರು ಅವ್ರದ್ದೊಂದು ಏರಿಯಾ ಇರುತ್ತೆ, ಆ ಏರಿಯಾದ ಒಳಗಡೆ ಕಳ್ಳತನ ಮಾಡಬೇಕು ಅಂತ. ಇದು ನಿಜ ನಡೆಯೋ ಘಟನೆ ಇದು. ಆ ಸರ್ಕಲ್ ಒಳಗಡೆ, ಅಂದರೆ ಅವ್ರ ಏರಿಯಾದ ಒಳಗಡೆ ಕಳ್ಳತನ ಮಾಡಲಿಕ್ಕಾಗದೆ ಹೋದರೆ ಆ ಮಾಹಿತಿಯನ್ನು ಮಾರ್ತಾರೆ. ಆ ಮಾಹಿತಿ ಮಾರ್ತಾರೆ. ನೋಡಿ, ಇಂತಹ ವ್ಯಕ್ತಿ ಇಂತಹ ಲಕ್ಷಣಗಳುಳ್ಳವ ಬರ್ತಾ ಇದ್ದಾನೆ, ಅವನ ಹತ್ರ ಇಷ್ಟು ಹಣ ಇದೆ, ಮಾಹಿತಿ ಕೊಡ್ತಾ ಇದ್ದೇನೆ, ನಮ್ಗೆ 0.5% ಆಯಿತು ಅಂತ ಒಪ್ಕೊಳ್ತಾನೆ ಅವನು. ಅದಾದಮೇಲೆ ಅವ್ರದ್ದು ನಡೆಯುತ್ತೆ. ಆದರೆ ಅಗ್ರಿಮೆಂಟ್ ಇರಲ್ಲ, ಪೇಪರ್ ಇರಲ್ಲ, ಸೈನ್ ಇರಲ್ಲ, ಏನೂ ಇರಲ್ಲ, ಪ್ರಾಂಪ್ಟಾಗಿ ದುಡ್ಡು ತಂದು ಕೊಡ್ತಾರೆ. ಅವ್ಯವಹಾರದಲ್ಲಿ ಒಂದು ನಿಯತ್ತು.
ಮಾಡ್ತಾ ಇರೋದು ಕಳ್ತನ. ಆದರೆ ಅಗ್ರಿಮೆಂಟು ಪರ್ಫೆಕ್ಟಾಗಿ ಬಾಯಿಂದಲೇ ಮುಗಿದೋಗ್ಬಿಡುತ್ತೆ. ನಾವು ಗೌರ್ನಮೆಂಟು ಅದ್ದು ಇದ್ದು ಹಾಕಿಕೊಂಡು ಕ್ಲೀನಾಗಿ ಅಗ್ರಿಮೆಂಟ್ ಮಾಡೋದು. ಕಾರ್ಪೊರೇಟ್ ಲಾಯರ್ ಹತ್ರ ಹೋಗಿ ನೋಡಿ ಈ ಥರ ಅಗ್ರಿಮೆಂಟ್ ಇರಬೇಕು, ಅದರಲ್ಲಿ ಮಧ್ಯ ಖ್ಯಾತೆ ತೆಗಿತಾರೆ. ಕೆಲವೊಮ್ಮೆ ಹೀಗಾಗಿಬಿಡುತ್ತೆ. ಅನ್ಯಾಯದಲ್ಲಿ ನ್ಯಾಯ, ನ್ಯಾಯದೊಳಗಡೆ ಅನ್ಯಾಯ, ಹೀಗಾಗಿಬಿಡುತ್ತೆ. ಅದು ನೋಡು, ಮಾತು ಕೊಟ್ಟಿದ್ದೀಯಾ, ಸತ್ಯವಂತೆ ಆಗಬೇಕು ಮುಂದ, ಅನೀತಿಯಲ್ಲಿ ಸತ್ಯ. ಏನು ಭೀಕರ. ನಹುಚೇಣ ವಿತೃಷ್ಟಾತ ನಿಶ್ಚಕ್ರಾಮ ತತಃಶುಭ. ಸದ್ಯ ತಪ್ಪಿಸಿಕೊಂಡನಲ್ಲ ಅಂತ ಬಂದವಳು ಬೃಹಸ್ಪತಿಯ ಮನೆಗೆ. ಯೋಚನೆ ಮಾಡಿದರು. ದೇವದೇವೇನ ತಂಗಮ್ಯ ವಿಷ್ಣುನಾ ಪ್ರಭ ವಿಷ್ಣುನಾ. ದೇವರನ್ನು ಧ್ಯಾನ ಮಾಡಿದಳು. ಎಲ್ಲ ದೇವತೆಗಳು ಕೂಡ ಅವಳ ಪರವಾಗಿ ದೇವರಲ್ಲಿ ಧ್ಯಾನ ಮಾಡಿದರು. ವೃತ್ರಸ್ತುರಗಣಶ್ರೇಷ್ಠ ಮೋಕ್ಷಂ ತಸ್ಯ ವಿನಿರ್ದಿಶಾ. ಅವನಿಗೆ ಬ್ರಹ್ಮಹತ್ಯೆಯಿಂದ ಬಿಡುಗಡೆ ಆದರೆ ಬೇರೆ ಉಪಾಯ ಮಾಡಿ ಇವನನ್ನು ಕೆಳಗಡೆ ಇಳಿಸಿ ಇಂದ್ರ ಬಂದು ಇರಬಹುದು. ಬ್ರಹ್ಮಹತ್ಯೆಯನ್ನು ನಿವಾರಣೆ ಮಾಡಬೇಕು ಅಂತ ಅಂದುಕೊಂಡ್ರು. ಆಗ ವಿಷ್ಣು ಹೇಳಿದ, ಮಾಮೇವ ಯಜತಾಂ ಚಕ್ರ ಪಾವಯಿಷ್ಯಾಮಿ ವಜ್ರಿಣಂ. ಅದು ಸುಲಭ. ಅಶ್ವಮೇಧ ಯಾಗದಿಂದ ನನ್ನನ್ನು ಪೂಜಿಸಲಿ, ನಾನು ಇಂದ್ರನನ್ನು ಬ್ರಹ್ಮಹತ್ಯೆಯಿಂದ ಬಿಡುಗಡೆಗೊಳಿಸುತ್ತೇನೆ. ಪುಣ್ಯೇನ ಹಯಮೇಧೇನ ಸ್ವಕರ್ಮಭಿಶ್ಚ ನಹುಚೋ ನಾಶಂ ಯಾಸ್ಯತಿ ದುರ್ಮತಿ. ಇನ್ನು ನಹುಷ ಅವನ ಕರ್ಮದಿಂದಲೇ ಅವನು ಸಾಯುತ್ತಾನೆ. ಸ್ವಲ್ಪ ಕಾಲ ತಡಿರಿ. ಮರ್ಷಯಧ್ವಮತಂದ್ರಿತಾ. ತಾಳುವಿಕೆಗಿಂತನ್ಯ ತಪವು ಬೇರಿಲ್ಲ. ಮರ್ಷಯಧ್ವಮತಂದ್ರಿತಾ. ಕಷ್ಟ ಬಂದಾಗ ತಾಳಬೇಕಷ್ಟೆ. ಆಯ್ತು, ತಾಳೋಣ ಅಂತ. ಈ ಕೂಡಲೇ ಅದಕ್ಕೆ ಇದು ಮಾಡಿಬಿಡ್ತೇನೆ ಅಂತ ಹೋಗಬಾರದು. ಬರೋದನ್ನು ನಾವು ಎದುರಿಸ್ತೇವೆ ಅಂತ ಹೇಳಿ ಇರಬೇಕು. ಶ್ರುತ್ವಾ ವಿಷ್ಣು ಶುಭಾಂ ವಾಣೀಂ ತಾಂ ಸತ್ಯಾಮೃತೋಪಮಾಂ. ಅವರೇನು ಮಾಡಿದ್ರು, ಎಲ್ಲ ಕಡೆ ಹುಡುಕ್ತಾ ಗೊತ್ತಾಯಿತು. ತತ್ರಾಶ್ವಮೇಧಸ್ಸು ಮಹಾನ್ ಮಹೇಂದ್ರಸ್ಯ ಮಹಾತ್ಮನಃ. ಇಂದ್ರನಿದ್ದ ಜಾಗ ಪತ್ತೆ ಹಚ್ಚಿದ ಮೇಲೆ ಅಶ್ವಮೇಧ ಯಾಗ ಆಯಿತು. ಅಶ್ವಮೇಧ ಯಾಗ ಆದಮೇಲೆ ವಿಜ್ವರೋ ಧೂತ ಪಾಪ್ಮಾಚ ವಾಸವೋ ಭವದಾತ್ಮನಾಂ. ಅವನು ಆರಾಮವಾಗಿ ಆದ. ಸರಿ, ಅವನನ್ನು ಬಿಡಿಸೋ ಹಾಗಿಲ್ಲ, ಏಕೆಂದರೆ ಎಲ್ಲ ದೇವತೆಗಳ ತೇಜಸ್ಸು ಅವನಲ್ಲಿದೆ. ಆ ತೇಜಸ್ಸನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದ ಹೊರತು ನಹುಚನನ್ನು ಬೀಳಿಸೋ ಹಾಗಿಲ್ಲ. ಏನು ಮಾಡೋದು? ಯದಿ ದತ್ತಂ ಯದಿ ಹುತಂ ಗುರವಸ್ತೋಚಿತಾ ಯದಿ ಏಕಭರ್ತೃಕಥಾಮೇಸ್ತು ಸತ್ಯಂ ಯದ್ಯಸ್ತಿ ವಾಮಯೀ. ಯಾವಾಗ ಅವಳು ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ಲು, ಆವಾಗ ದುರ್ಗಾದೇವಿಯನ್ನು ಮೊರೆ ಹೊಕ್ಕಬೇಕು ಅಂತ ಅವಳ ಮನಸ್ಸಿಗೆ ಅನ್ನಿಸಿತು. ದುರ್ಗಾದೇವಿಯನ್ನು ನೆನಪಿಸಿಕೊಂಡ್ಲು. ದೇವೀಂ ರಾತ್ರಿಂ ನಮಸ್ಯಾಮಿ ಸಿದ್ಧತಾಮೇ ಮನೋರಥ. ದುರ್ಗೆಯನ್ನು ನೆನಪಿಸಿಕೊಂಡು ನನ್ನ ಮನೋಭೀಷ್ಟ ಪೂರ್ತಿಯಾಗಲಿ. ಏನು? ಏಕಭರ್ತೃಕಥಾ ಮೇಸ್ತು. ಒಬ್ಬನೇ ಗಂಡನನ್ನು ಕೈ ಹಿಡಿದ ಒಂದು ಭಾಗ್ಯ ನನಗಿರಲಿ ಅಂತ ಶಚೀದೇವಿ ಆಗ ಅಂದುಕೊಂಡಳು. ಯತ್ನಾಸ್ತೆ ದೇವರಾಜೋಸೌ ತಂ ದೇತಂ ದರ್ಚಯಸ್ವಮೇ. ಅವಳು ಹೇಳಿದಳು, ದುರ್ಗೆ ಏನು ಬೇಕು ನಿನಗೆ ಅಂತ. ಗಂಡ ಇರುವ ಜಾಗ ತೋರಿಸು ಅಂತ ಶಚಿ ಹೇಳಿದಳು. ಇತ್ಯಾಹೋಪಶ್ರುತಿಂ ದೇವೀಂ ಸತ್ಯಂ ಸತ್ಯೇನ ದೃಶ್ಯತಾಂ. ನಾನು ಧಾರ್ಮಿಕಳಾಗಿದ್ದೇನೆ, ಧರ್ಮದಿಂದ ನಡೆದಿದ್ದೇನೆ. ಆ ಧರ್ಮ ನಡಿಬೇಕು ಅಂದರೆ ಇಂದ್ರ ಇದ್ದ ಜಾಗ ತೋರಿಸಬೇಕು ಅಂತ. ಅಲ್ಲಿಗೆ 13ನೇ ಅಧ್ಯಾಯ ಮುಗಿತು. ಅಥೈನಾಂ ರೂಪಿಣೀಂ ತಾಧ್ವೀಂ ಉಪಾತಿಷ್ಠದುಪಶ್ರುತಿ. ಉಪಶ್ರುತಿ ಅಂತ ದುರ್ಗೆಯ ಹೆಸರು. ಆ ದುರ್ಗೆ ಪ್ರಾರ್ಥನೆ ಮಾಡಿಕೊಂಡ ಶಚಿಯ ಬಯಕೆಯನ್ನು ಈಡೇರಿಸಿದಳು. ದರ್ಶನಂ ಚೈವ ಸಂಪ್ರಾಪ್ತ ತವ ಸತ್ಯೇನ ಭಾಮಿನಿ. ನೀನು ಅತ್ಯಂತ ಪತಿವ್ರತಳು ಅನ್ನುವ ಕಾರಣದಿಂದ ನಾನು ನಿನಗೆ ಮೈದೋರಿದ್ದೇನೆ, ಯೋಚನೆ ಮಾಡಬೇಡ ಅಂತ. ದೇವಾರಣ್ಯಮತಿಕ್ರಮ್ಯ. ದೇವತೆಗಳಿದ್ದ ಜಾಗವನ್ನು ದಾಟಿ, ಬಹಳ ಬೆಟ್ಟಗಳನ್ನು ದಾಟಿ, ಹಿಮವತ್ ಪರ್ವತವನ್ನು ದಾಟಿ ಸಮುದ್ರಕ್ಕೆ ಬಂದು ಅಲ್ಲೊಂದು ದೊಡ್ಡ ದ್ವೀಪ
ಆ ದ್ವೀಪದಲ್ಲಿ ಸರೋವರ, ವಿಸ್ತಾರವಾದ ಸರೋವರ. ಪದ್ಮಸ್ಯ ಭಿತ್ವಾ ನಾಲಂ ಚ ವಿವೇಚ ಸಹಿತಾತಯಾಂ. ಒಂದು ಸರೋವರದಲ್ಲಿ, ಪದ್ಮದ ನಾಳದಲ್ಲಿ ಅವನು ಕೂತ್ಕೊಂಡು ತಪಸ್ ಮಾಡ್ತಾ ಇದ್ದ. ಅಷ್ಟು ಏಕಾಂತವನ್ನು ಅವನು ತೆಗೆದುಕೊಂಡಿದ್ದ. ಬಿಸತಂತು ಪ್ರವಿಷ್ಟಂಚ ತತ್ರ ಪಶ್ಯಚ್ಛತಕ್ರತುಂ. ಬಿಸತಂತು ಪ್ರವಿಷ್ಟಂ, ತಾವರೆಯ ದೇಟಿನ ಒಳಗಡೆ ಕುಳಿತಿದ್ದ. ಸೂಕ್ಷ್ಮ ರೂಪಧರಾದೇವಿ ಬಭೂವೋಪಶ್ರುತಿಶ್ಚ ಸಾಂ. ಅವಳು ಸೂಕ್ಷ್ಮ ರೂಪದಲ್ಲಿ ಇದ್ಲು. ಇಂದ್ರ ಕೇಳಿದ, ಯಾಕೆ ಬಂದಿದ್ದೀಯ, ನಿನಗೆ ಹೆಂಗೆ ಗೊತ್ತಾಯಿತು? ಎರಡು ಪ್ರಶ್ನೆ. ಅದಕ್ಕೆ ಇಂದ್ರ ಹೇಳಲು, ಇದು ಶಚಿ ಹೇಳಿದಳು, ದುಷ್ಟಾತ್ಮನಾದ ನಹುಷ ಉಪತಿಷ್ಠೇತಿ ಸಕ್ರೂರ ಕಾಲಂ ಚ ಕೃತವಾನ್ ಮಮ. ನೀನೇ ನನ್ನ ಹಾಸಿಗೆಗೆ ಬಾ ಅಂತ ಕರೆದ. ಅದಕ್ಕೆ ನಾನು ಉಪಶ್ರುತಿಯನ್ನು ಚಿಂತಿಸಿದೆ. ಅವಳು ಇಲ್ಲಿಗೆ ಕರ್ಕೊಂಡು ಬಂದಳು. ನಾನು ನಿನ್ನನ್ನು ಕೇಳ್ಕೊಳ್ಳೋದಿಷ್ಟೇ, ಜಹಿ ರೌದ್ರಂ ಮಹಾಬಾಹೋ ನಹುಷಂ ಪಾಪ ನಿಶ್ಚಯಂ. ಮತ್ತೆ ನಹುಷನನ್ನು ಕೊಲ್ಲು ಅಂತ ಹೇಳಿದಳು. ತೇಜಸ್ ಸಮಾಪ್ನುಹಿ ವಿಭೋ. ಕಳೆದು ಹೋದ ಶಕ್ತಿ ಮರಳಿ ಬರಬೇಕು. ಆಲ್ಟರ್ನೇಟಿವ್ ಇಲ್ಲದೆ ನೀನು ಈ ತರಹ ಕೆಲಸ ಮಾಡು ಅಂತ ಹೇಳೋದಲ್ಲ. ನೀನು ಹಾಗೆ ಮತ್ತೆ ನಿನ್ನ ಪದವಿಯನ್ನು ಪಡಿಬೇಕಾದ್ರೆ, ಟು ರೀಗೈನ್ ಇಟ್, ನೀನು ಶಕ್ತಿವಂತ ಆಗಬೇಕು. ಇದು ನನ್ನ ಬಯಕೆ, ನನ್ನ ಪ್ರಾರ್ಥನೆ ಅನ್ನುವ ಮಾತನ್ನು ಹೇಳಿದಳು ಅನ್ನುವಲ್ಲಿಗೆ 14ನೇ ಅಧ್ಯಾಯ ಆಯಿತು. ವಿಕ್ರಮಸ್ಯನ ಕಾಲೋಯಂ ನಹುಶೋ ಬಲವತ್ತರಃ. ಆಗ ಇಂದ್ರ ಹೇಳಿದ, ನಾನು ಅವನನ್ನು ಕೊಲ್ಲಲಿಕ್ಕೆ ಆಗೋದಿಲ್ಲ. ನೀನು ಕೊಲ್ಲು ಅಂತ ಹೇಳಿದ ಕೂಡಲೇ ಕೊಲ್ಲಲಿಕ್ಕೆ ಆಗೋದಿಲ್ಲ. ನೀತಿ ಮಾತ್ರ ವಿಧಾಸ್ಯಾಮಿ ದೇವಿತ್ವಂ ಕರ್ತುಮರ್ಹಸಿ. ಒಂದು ಸ್ಟ್ರಾಟಜಿಯನ್ನು ಬೇಕಾದರೆ ಮಾಡಬಹುದು. ಇಂತಹ ಸಂದರ್ಭದಲ್ಲಿ ಸ್ಟ್ರಾಟಜಿ ವಿಲ್ ಕಿಲ್ ಹಿಮ್. ಆ ಸ್ಟ್ರಾಟಜಿ ಏನು ಮಾಡಬೇಕು? ನೀನು ಏಕಾಂತಕ್ಕೆ ಹೋಗು. ಋಷಿಯಾನೇನ ದಿವ್ಯೇನ ಮಾಮುಪೈಹಿ ಜಗತ್ವತೆ ಅಂತ ಹೇಳು. ಋಷಿಗಳು ಹೊತ್ತ ಪಲ್ಲಕ್ಕಿಯಲ್ಲಿ ಬರ್ತೇನೆ ಅಂತ ಹೇಳು. ಇತ್ಯುಕ್ತ ದೇವರಾಜೇನ ಪತ್ಯಾತ ಕಮಲೇಕ್ಷಣ. ಗಂಡ ಹೇಳಿದ ಈ ಉಪಾಯವನ್ನು ಅವಳು ಒಪ್ಪಿಕೊಂಡು ಜಗಾಮ ನಹುಶಂ ಪ್ರತಿ. ನಹುಶನ ಕಡೆಗೆ ಹೋದಳು. ನಹುಶನಿಗೆ ಭಾರಿ ಖುಷಿಯಾಯಿತು. ಸ್ವಾಗತಂತೆ ವರಾರೋಹೆ ಕಿಂಕರೋಮಿ ಶುಚಿಸ್ಮಿತೆ. ತಿಳಿಯಾದ ನಗೆಯವಳೆ, ನನಗೆ ಸ್ವಾಗತ, ಏನು ಮಾಡಬೇಕು? ಭಕ್ತಂ ಮಾಂಭಜ ಕಲ್ಯಾಣಿ ಕಿಮಿಚ್ಛಸಿ ಮನಸ್ವಿನಿ. ಏನು ಮಾಡಬೇಕು? ನ ಚೌರೀಡಾ ತ್ವಯಾ ಕಾರ್ಯ ಶುಶ್ರೋಣಿ ಮಯಿ ವಿಶ್ವತೆ. ನಾಚಿಕೆ ಪಡಬೇಡ, ಏನು ಬೇಕು ಹೇಳು, ನಾನು ಮಾಡಿಕೊಡ್ತೇನೆ ಎಂದ. ಇಂದ್ರಾಣಿ ಯೋ ಮೇ ಕೃತಸ್ತ್ವಯಾ ಕಾಲ ತಮಾಕಾಂಕ್ಷೆ ಜಗತ್ಪತೆ. ಅದಕ್ಕೆ ಅವಳು ಹೇಳಿದಂತೆ, ಶಚಿ, ನೀನು ಹೇಳಿದ್ದಕ್ಕೆ ಒಪ್ಕೊಂಡಿದ್ದೇನೆ, ನೀನೇ ನನ್ನ ಗಂಡ ಆಗ್ತೀಯ. ಆದರೆ ಮಾಡಬೇಕಾದದ್ದು ಏನು? ಇಂದ್ರಸ್ಯ ವಾಜಿನೋ ವಾಹಾಹ ಹಸ್ತಿನೋಥ ರಥಾಸ್ತತ ಇಚ್ಛಾಮ್ಯಹಮಥಾ ಪೂರ್ವಂ ವಾಹನಂ ತೇ ನರಾಧಿಪ. ಇಂದ್ರನ ಕುದುರೆಯನ್ನು ಏರಿ ಬಂದರೆ ಇಂದ್ರನ ನೆನಪಾಗ್ತದೆ. ಇಂದ್ರನ ಆನೆಯನ್ನು ಏರಿ ಬಂದರೆ ಇಂದ್ರನ ನೆನಪಾಗ್ತದೆ. ನನಗೆ ಹಳೆ ಗಂಡನ ನೆನಪಾಗಬಾರದು ಅಂದರೆ ನೀನು ಹೊಸ ವಾಹನದಲ್ಲಿ ಬರಬೇಕು. ಆ ಹೊಸ ವಾಹನ ಯಾವುದು? ಎನ್ನ ವಿಷ್ಣೋರ್ನರುದ್ರಸ್ಯ ನಾತುರಾಣಾಂ ನರಕ್ಷಸಾಂ. ವಿಷ್ಣುವಿನ ವಾಹನದಂತೆ ಹಕ್ಕಿಯನ್ನು ಏರಿ ಬರಬಾರದು, ರುದ್ರನ ವಾಹನದಂತೆ ಎತ್ತನ್ನೇರಿ ಬರಬಾರದು, ಅಸುರರ ವಾಹನದಂತೆ ಶಿಬಿಕೆಯಲ್ಲಿಯೋ ಇನ್ನೊಬ್ಬರ ಬೆನ್ನ ಮೇಲೆಯೋ ಕೂತು ಬರಬಾರದು. ಅತ್ಯಂತ ಅಪೂರ್ವವಾದ ವಾಹನ ಏನು? ಋಷಯ ಸಂಗತಾ ವಿಭೋ. ಋಷಿಗಳೆಲ್ಲ ಬರಬೇಕು. ನಾತು ರೇಚು ನದೇವೇಚು ತುಲ್ಯೋ ಭವಿತುಮರ್ಹಸಿ. ಋಷಿಗಳು ಹೊತ್ತ ಶಿಬಿಕೆ ಏನು ಅಪೂರ್ವ. ಪಲ್ಲಕ್ಕಿಯಲ್ಲಿ ಬರೋದು ಸಾಮಾನ್ಯ ಆಯಿತು, ಋಷಿಗಳು ಹೊತ್ತ ಪಲ್ಲಕ್ಕಿಯಲ್ಲಿ ಬರೋದು ವಿಶೇಷ, ಸ್ಪೆಷಲ್. ನೀನು ಅದನ್ನು ಏರಿ ಬರಬೇಕು ಅಂತಂದು. ನಹುಷ ಹೌದು ಹೌದು ಉಂದ. ಅಪೂರ್ವಂ ವಾಹನಮಿದಂ ತ್ವಯೋಕ್ತಂ ವರವರ್ಣಿನಿ ದೃಢಂ ಮೇ ರುಚಿರಂ ದೇವಿ ತ್ವದ್ವಶೋಸ್ಮಿ ವರಾನನೆ. ಹೌದು ಹೌದು, ಋಷಿಗಳು ಹೊತ್ತರೆ ಡಿಫ್ರೆಂಟ್ ಆಗಿರುತ್ತೆ.
ಋಷಿಗಳು ಹೊತ್ತ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಬರ್ತೇನೆ, ಜಗತ್ತಿನಲ್ಲಿ ಯಾರಿಗೂ ಆ ತರಹದ ವಾಹನ ಇರಲ್ಲ ಅಂದ. ನ ಸ್ವಲ್ಪ ವೀರ್ಯೋ ಭವತಿ ಯೋ ವಾಹಾನ್ ಕುರುತೆ ಮುನೀನ್. ನನ್ನ ಪರಾಕ್ರಮವನ್ನು, ನನ್ನ ಶಕ್ತಿಯನ್ನು ಜಗತ್ತಿಗೆಲ್ಲ ತೋರಿಸಬೇಕು ಅಂತ ನೀನು ಮಾಡಿದೆ, ಚೆನ್ನಾಗಿ ಯೋಚನೆ ಮಾಡಿದ್ದಿ. ಯಾಕೆಂದರೆ ಋಷಿಗಳ ಹೆಗಲ ಮೇಲಿದ್ದ ಪಲ್ಲಕ್ಕಿಯ ಮೇಲೆ ಕೂತ್ಕೊಳ್ಳೋದು ಅವನಿಗೆ ಸಮನಾದ ಬಲವೇ ಜಗತ್ತಲ್ಲಿ ಇಲ್ಲ. ದೇವತೆಗಳು, ದಾನವರು, ಗಂಧರ್ವರು, ಕಿನ್ನರರು, ಉರಗರು, ರಕ್ಷತರು ಯಾರೂ ಕೂಡ ಋಷಿಗಳನ್ನು ವಾಹನವಾಗಿ ಬಳಸೋದಿಲ್ಲ, ನಾನು ಬಳಸ್ತೇನೆ. ಇದೇ ಮೊದಲು. ಮಯಿ ಹವ್ಯಂಚ ಕವ್ಯಂಚ ಲೋಕಾಶ್ಚೈವ ಸನಾತನಾಹ. ಎಲ್ಲರೂ ನನ್ನನ್ನು ಪೂಜೆ ಮಾಡ್ತಾ ಇದ್ದಾರೆ. ಇಂದ್ರ ಅನ್ನುವ ಹೆಸರಿನಿಂದ ಒಪ್ಪಿಸುವ ಪೂಜೆಯೆಲ್ಲವೂ ನನ್ನನ್ನು ಸೇರ್ತಾ ಇದೆ. ನನಗೇನು ತೊಂದರೆ? ತಸ್ಮಾತ್ತೇ ವಚನಂ ದೇವಿ ಕರಿಷ್ಯಾಮಿನ ತಂಚಯ. ಆಯಿತು, ನಿನ್ನ ಮಾತನ್ನು ಮಾಡ್ತೇನೆ. ಅಥ ಸಂಚಿತ್ಯ ನಹುಚಃ ಬಲವೀರ್ಯೇಣ ಭಾರತ. ಯೋಚನೆ ಮಾಡಿದ. ಸುಪ್ರತೀಕ, ಐರಾವತ, ಹಂಸಯುಕ್ತವಾದ ವಾಮನ ವಿಮಾನ, ಹರಿಯುಕ್ತಂ ತಥಾ ರಥಂ, ಒಳ್ಳೆ ಹಸಿರು ಬಣ್ಣದ ಕುದುರೆಗಳಿಂದ ಕೂಡಿದ ರಥವನ್ನು ಬಿಟ್ಟ ಅಂತೆ. ಮಹತ್ ದರ್ಪದಿಂದ ಋಷಿಗಳಿಗೆ ಹೇಳಿದ, ನೋಡಿ ನನ್ನನ್ನು ಹೊರ್ರಿ. ಸಮಯೋಲ್ಪಾವಚೇ ಚೋಮೆ ನಹುಚೇಣ ಹಿ ಯಕೃತಃ. ಇಂದ್ರಾಣಿ ಹೇಳ್ತಾಳೆ, ಬೃಹಸ್ಪತಿಯ ಹತ್ತಿರ ನಾನು ಹೀಗೆ ಮಾಡಿದ್ದೀನಿ, ಒಳ್ಳೇದಾಗತ್ತಲ್ವ? ಅಷ್ಟೊತ್ತಿಗೆ ನೀನು ಇಂದ್ರನನ್ನು ಹುಡುಕು. ಆಯಿತು, ಏನು ಹೆದರಬೇಡ. ಅಧರ್ಮಜ್ಞೋ ಮಹರ್ಷೀಣಾಂ ವಾಹನಾಚ್ಚ ಹತಶುಭೇ. ಅಧರ್ಮಜ್ಞ, ಧರ್ಮವನ್ನು ತಿಳಿದವನಲ್ಲ ಅವನು. ಇವನ ವಿನಾಶಕ್ಕಾಗಿ ಇಷ್ಟಿಯನ್ನು ಮಾಡಿಸ್ತೇನೆ, ಶಕ್ರನೂ ಬರ್ತಾನೆ ಅಂತ ಅವನೇನು ಮಾಡಿದ? ಬೃಹಸ್ಪತಿ ಹೋಮವನ್ನು ಮಾಡಲಿಕ್ಕೆ ಶುರು ಮಾಡಿದ ಶತ್ರು ನಿಗ್ರಹಕ್ಕಾಗಿ. ಸ್ತ್ರೀವೇತಮದ್ಭುತಂ ಕೃತ್ವಾ ಸಹಸಾಂತರಧೀಯತಾಂ. ಇಂದ್ರನ ಇದಕ್ಕಾಗಿ, ಬರುವಿಕೆಗಾಗಿ ಹೋಮ ಮಾಡ್ತಾ ಇರಬೇಕಾದ್ರೆ ಅಗ್ನಿ ಹೆಣ್ಣಿನ ವೇಷವನ್ನು ಮಾಡಿಕೊಂಡು ಕಣ್ಮರೆಯಾದ ಅಂತೆ. ಕಣ್ಮರೆಯಾಗಿ ಎಲ್ಲ ಕಡೆ ಹುಡುಕಿದ, ಎಲ್ಲಿಯೂ ಬೃಹಸ್ಪತೇನ ಪಶ್ಯಾಮಿ ದೇವರಾಜಮಹಂ ಕ್ವಚಿತ್. ಎಲ್ಲಿಯೂ ಕಾಣ್ತಾ ಇಲ್ಲ ದೇವರಾಜ. ಅದಕ್ಕೆ ನೀರೊಳಗಡೆ ಹೊಕ್ಕು. ಅವಳು ಶಚಿ ಹೇಳಿದ್ದಾಳೆ, ನೀರಿನ ಒಳಗಡೆ ಇರುವ ತಾವರೆಯ ದೇಟಿನಲ್ಲಿ ಇಂದ್ರ ಇದ್ದಾನೆ ಅಂತ ಅವಳು ಹೇಳಿದ್ದಾಳೆ. ನೀನು ಅಲ್ಲಿಗೆ ಹೋಗಿ ಹುಡುಕು. ನಾಪ ಪ್ರವೇಷ್ಟುಂ ಶಕ್ಷ್ಯಾಮಿ ಕ್ಷಯೋ ಮೇತ್ರ ಭವಿಷ್ಯತಿ. ಅದಕ್ಕೆ ಅವನು ಹೇಳಿದ, ಅಗ್ನಿದೇವ, ನಾನು ನೀರಿನ ಒಳಗಡೆ ಪ್ರವೇಶ ಮಾಡೋಲ್ಲ. ಯಾಕೆಂದರೆ ನನ್ನ ಬಲವ ಹಾನಿ ಆಗತ್ತೆ. ಅಧ್ಯೋಗ್ನಿರ್ ಬ್ರಹ್ಮಣ ಕ್ಷತ್ರಂ ಅಶ್ಮನೋ ಲೋಹಿಮುತ್ಥಿತಂ ತೇಜಾಂ ಸರ್ವತ್ರಗಂ ತೇಜ ಸ್ವಾಶ್ವಿಯೋನಿಷು ಶಾಮ್ಯತಿ. ಅಭ್ಯ ಅಗ್ನಿ, ನೀರಿನಿಂದ ಬೆಂಕಿ ಹುಟ್ಟುತ್ತೆ. ಅಶ್ಮನೋ ಲೋಹಮುತ್ಥಿತಂ, ಕಲ್ಲಿನಿಂದ ಲೋಹ ಹುಟ್ಟುತ್ತೆ. ಬ್ರಹ್ಮಣ ಕ್ಷತ್ರಂ, ಜ್ಞಾನಿಗಳ ನೆರವು ಪಡೆದು ಆಳ್ವಿಕೆಯವರು ಇರ್ತಾರೆ. ಯಾವತ್ತೂ ಕೂಡ ಅವರನ್ನು ಇವರು ಜೀರ್ಣಿಸ್ಕೊಳ್ಳಿಕ್ಕಾಗಲ್ಲ. ಅಂದರೆ ಇದು ಹೀಗೆ, ಬೆಂಕಿ ತಾನು ಹುಟ್ಟಿದ ಜಾಗವಾದ ನೀರನ್ನು ಆರಿಸುವುದಿಲ್ಲ. ಇನ್ನು ಬ್ರಹ್ಮಣ ಕ್ಷತ್ರಂ, ಆಳ್ವಿಕೆಯವನು ಜ್ಞಾನಿಗಳನ್ನು ಗೌರವಿಸಿದ್ದರೆ ಉಳಿಯೋದಿಲ್ಲ. ಅಶ್ಮನೋ ಲೋಹ ಮುಚ್ಚಿತಂ, ಲೋಹ ಅನ್ನೋದು ಏನೇ ಮಾಡಿದ್ರೂ ಇದನ್ನು ಕಡಿಬಾರ್ದು, ಕಲ್ಲನ್ನು ಕಡಿಬಾರ್ದು. ಕಲ್ಲನ್ನು ಕಡಿಲಿಕ್ಕೆ ಹೋದರೆ ಅದು ಮೊಂಡಾಗೇ ಆಗುತ್ತೆ. ಆ ರೀತಿ ಆಗತ್ತೆ. ಅದರಿಂದ ನಾನು ಒಳಗಡೆ ಹೋಗೋಲ್ಲ ಅಂತ ಅಗ್ನಿ ಹೇಳಿದ ಅನ್ನುವಲ್ಲಿಗೆ 15ನೆಯ ಅಧ್ಯಾಯ. ತ್ವಮಗ್ನೇ ತರವದೇವಾನಾಂ ಮುಖಂ ತ್ವಮಸಿ ಹವ್ಯವಾಟ್. ಆಗ ಬೃಹಸ್ಪತಿ ಅಗ್ನಿಸ್ತೋತ್ರವನ್ನು ಮಾಡ್ತಾನೆ. ಅಗ್ನ್ಯಂತರ್ಗತನಾದ ನಾರಾಯಣನ ಸ್ತೋತ್ರ. ಸ್ವಯೋನಿಂ ಭಜತೆ ತರವೋ ವಿಷಸ್ವಾಪೋ ವಿಚಂಕಿತಃ. ಅದರಿಂದಾಗಿ ಸ್ವಯೋನಿಂ ಭಜತೆ ತರವಃ,
ಎಲ್ಲರೂ ಕೂಡ ತಮ್ಮ ಯೋನಿಗೆ ಹೋದರೆ ನಾಶ ಏನೂ ಆಗೋಲ್ಲ. ಅದರಿಂದಾಗಿ ಓ ಅಗ್ನಿದೇವ, ನಿನ್ನ ಅಂತರ್ಯಾಮಿಯನ್ನು ಚಿಂತಿಸಿ ಒಳಗಡೆ ಹೋಗು. ಯಾಕೆ ಅಂದರೆ ಅವನು ಬಡಬಾನಲ ಅಂತ ದೇವರ ಒಂದು ರೂಪ ಇದೆ. ಸಮುದ್ರದ ಒಳಗಡೆ ಇರುವ ಬೆಂಕಿಯ ರೂಪ ಬಡವಾನಲ ಅಂತ. ಇವತ್ತಿಗೂ ಅದನ್ನು ಹೀಲಿಯಂ ಅನ್ನೋ ಹೆಸರಿನಿಂದ ಹೇಳ್ತಾರೆ ಅಂತ ಇತಿ ಶ್ರೂಯತೆ, ಕೇಳಿದ್ದೇವೆ. ಏವಂ ಸ್ತುತೋ ಹವ್ಯವಾಟ್ಸಃ ಭಗವಾನ್ ಕವಿರುತ್ತಮ. ಈ ರೀತಿ ಬೃಹಸ್ಪತ್ಯಾಚಾರ್ಯರಿಂದ ನಿರ್ದೇಶನವನ್ನು ಸ್ತೋತ್ರವನ್ನು ಪಡೆದ ಅಗ್ನಿದೇವ ಸಂತೋಷಗೊಂಡು ಪ್ರವಿಶ್ಯಾಪಸ್ತತೋ ವನ್ಹಿ ಸ ಸಮುದ್ರ ಸಪಲ್ವಲ, ಎಲ್ಲ ಕಡೆ ಪ್ರವೇಶ ಮಾಡಿದ. ಇಂದ್ರ ಅವನಿಗೆ ಕಾಣಸಿಕ್ಕ. ಆಗತ್ಯ ಚ ತತಸ್ತೂರ್ಣಂ ತಮಾಚಷ್ಟ ಬೃಹಸ್ಪತೆ ಅಣುಮಾತ್ರೇಣ ವಪುಷಾ ಪದ್ಮತಂತ್ವಾಶ್ರಿತಂ ವಿಭುಂ. ತಾವರೆಯ ನಾಳದಲ್ಲಿ ಅಡಗಿಕೊಂಡಿರುವ ಇಂದ್ರನನ್ನ ಕುರಿತು ಬೃಹಸ್ಪತಿಯ ಸಂದೇಶವನ್ನು ತಲುಪಿಸಿದ. ಏನಂತ ಸಂದೇಶ ಅದು? ಮಹಾತುರೋಹತಶ್ಚಕ್ರ ನಮುಚಿರ್ಧಾರಣಸ್ತ್ವಯ. ನೀನು ಇಂದ್ರ ನಮುಚಿಯನ್ನು ಕೊಂದಿದ್ದೀಯ, ಶಂಬರ ಬಲ ಎಲ್ಲರನ್ನ ಕೊಂದಿದ್ದೀಯ. ಅಂತಹ ನಿನಗೆ ಈ ವೃತ್ರನನ್ನು ಕೊಂದು ಜೀರ್ಣಿಸ್ಕೊಳ್ಳಿಕ್ಕಾಗಲಿಲ್ವಾ? ಉತ್ತಿಷ್ಠ ಚಕ್ರ ಸಂಪಶ್ಯ ದೇವರ್ಷಿನಿಷ್ಠ ಸಮಾಗತಾನ್ನೆಲ್ಲರೂ ನನಗೆ ಕಾದಿದ್ದಾರೆ. ದಾನವರನ್ನು ಕೊಂದವನೇ, ನೊರೆಯಿಂದ ವೃತ್ರನನ್ನು ಕೊಂದವನೇ, ಎದ್ದು ಬಾ, ಎದ್ದು ಬಂದು ಎಲ್ಲರನ್ನು ಕಾಪಾಡು. ಪಾಹಿ ತರವಾನಿಮಾನ್ ಲೋಕಾನ್ ಮಹೇಂದ್ರ ಫಲಮಾಪ್ನುಹಿ. ಈ ರೀತಿಯಾಗಿ ಹೇಳಿದಾಗ ಇಂದ್ರ ಹೇಳ್ತಾನೆ, ಆಯಿತು ನಾನು ಬರ್ತೇನೆ. ಈಗ ಅಲ್ಲಿ ಕುಳಿತಿರುವವರು ಯಾರು ಅಂತ ಕೇಳ್ತಾನೆ, ಗೊತ್ತಿಲ್ಲದವನ ಹಾಗೆ. ಆಗ ಬೃಹಸ್ಪತಿ ವರದಿ ಒಪ್ಪಿಸ್ತಾನೆ. ಮಾನುಚೋ ನಹುಚೋ ರಾಜ ದೇವರ್ಚಿ ಗಣತೇಜಸ. ದೇವತೆಗಳ ಶಕ್ತಿ ಅವನಲ್ಲಿ ಹೋಗಿರೋದ್ರಿಂದಾಗಿ ನಹುಷ ಆಳ್ತಾ ಇದ್ದಾನೆ. ನಹುಷನಿಗೆ ಹೇಗೆ ಈ ಶಕ್ತಿ ಬಂತು ಅಂತ ಹೇಳಿದಾಗ ಬೃಹಸ್ಪತ್ಯಾಚಾರ್ಯರು ಹೇಳ್ತಾರೆ, ಎಲ್ಲ ದೇವತೆಗಳು, ಎಲ್ಲ ಗಂಧರ್ವರು, ಎಲ್ಲ ಋಷಿಗಳು ತಮ್ಮ ಶಕ್ತಿಯನ್ನು ಅವನಲ್ಲಿ ಆಧಾನ ಮಾಡಿದ್ದಾರೆ. ಅದರಿಂದಾಗಿ ಅವನು ಇಂದ್ರ ಆದ ಅಂತ. ಏವಂ ವದತ್ಯಂಗಿರತಾಂ ವರಿಷ್ಠೇ ಬೃಹಸ್ಪತೌ ಲೋಕಪಾಲ ಕುಬೇರ ವೈವಸ್ವತಶ್ಚೈವ ಯಮಪುರಾಣೋ ದೇವಶ್ಚ ಸೋಮೋ ವರುಣಶ್ಚಾಜಗಾಮ. ಉಳಿದ ಎಲ್ಲ ದಿಕ್ಪಾಲಕರು ಇಂದ್ರನನ್ನು ನೋಡಲಿಕ್ಕೆ ಬಂದ್ರಂತೆ. ಯಾರು? ಯಮ, ಚಂದ್ರ, ವರುಣ, ಕುಬೇರ ಎಲ್ಲರೂ ಬಂದರು. ಅವರು ಹೇಳಿದ್ರು, ಏನು ಚಿಂತೆ ಇಲ್ಲ, ಬಾ ನೀನು. ಅದಕ್ಕೆ ಇಂದ್ರ ಹೇಳಿದ, ನಹುಷನನ್ನು ಸಾಯಿಸಿ ಆದ್ಮೇಲೆ ಬರ್ತೇನೆ ಅಂತ. ಇಲ್ಲ, ನೀನು ಅವನ ಬಗ್ಗೆ ಹೆದರಬೇಡ, ಅವನಿಗಾಗಲೇ ಬಿದ್ದಿದ್ದಾನೆ. ತಥೋ ವಯಂ ಭಾಗಮರಹ ಮಚಕ್ರ. ನೀನು ರಾಜನಾದರೆ ಮೊದಲಿನ ವೈಭವ ಈ ಮೂರು ಲೋಕಕ್ಕೆ ಸಿಗತ್ತೆ. ಅಷ್ಟು ಹೊತ್ತಿಗೆ ಅಗ್ನಿದೇವ ಬಂದ. ಅಲ್ಲಿ ತನಕ ಸುಮ್ಮನೆ ಇದ್ದ. ಅವನು ಹೇಳಿದ, ನಾನೂ ಒಬ್ಬ ದಿಕ್ಪಾಲಕ, ನಿನ್ನ ಪತ್ತೆಗೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದೇನೆ, ಒಳ್ಳೆ ಪ್ರಿಯವಾದ ಸಂದೇಶವನ್ನು ಹೇಳಿದ್ದೇನೆ. ಯಜ್ಞದಲ್ಲಿ ಅಗ್ನಿಗೊಂದು ಭಾಗ ಇರೋದು ಬೇಡವೇ? ಆಯಿತು ಅಂತ ಇಂದ್ರ ಹೇಳಿದ. ಕುಬೇರನನ್ನು ಧನಾಧ್ಯಕ್ಷನನ್ನಾಗಿ ಮಾಡಿದ, ಯಮನನ್ನು ಪಿತೃಪತಿಯನ್ನಾಗಿ ಮಾಡಿದ, ವರುಣ ಅಪ್ಪತಿಯನ್ನಾಗಿ ಮಾಡಿದ. ವರುಣ ಅಂದರೆ ಅಪ್ಪತಿ ಅಂತಂದರೆ ಜಲಪತಿಯನ್ನಾಗಿ ಮಾಡಿದ. ಹೀಗೆ ಆಧಿಪತ್ಯಂ ದದೌ ಚಕ್ರ ಸತ್ಕೃತ್ಯ ವರದಾಸ್ತತ. ಭಾವಿ ಕ್ಯಾಬಿನೆಟ್ ತೀರ್ಮಾನ ಆಗಿ ಹೋಯಿತು, ನಿರ್ಮಾಣ ಆಗಿ ಹೋಯಿತು ಅನ್ನುವಲ್ಲಿಗೆ 16ನೇ ಅಧ್ಯಾಯ ಮುಗಿಯುತ್ತೆ. ಆಗ ಏನು ಮಾಡೋದು, ಯಾರನ್ನು ಕಳಿಸೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅಗಸ್ತ್ಯರು ಬಂದರು. ಸ್ವಾಗತಂತೆ ಮಹರ್ಷಿಯಸ್ತು ಪ್ರೀತೋಹಂ ದರ್ಶನಾತ್ತವಾ. ಅಗಸ್ತ್ಯ ಋಷಿಗಳೇ ಬರಬೇಕು, ನಿಮ್ಮಿಂದ ಪ್ರೀತನಾದೆ, ಏನು ಬೇಕು? ಅದಕ್ಕೆ ದೇವೇಶ ಹೇಳಿದ, ಪರಿಭ್ರಷ್ಟ ಕಥಂ ಸ್ವರ್ಗಾತ್ ನಹುಷಃ ಪಾಪ ನಿಶ್ಚಯ. ನಹುಷ ತಾನಾಗಿ ತಾನು ಬೀಳಬೇಕು, ಆ ರೀತಿ ಏನಾದರೂ ಮಾಡಿ. ಆಗ ಅಗಸ್ತ್ಯರು ಹೇಳಿದರು,
ಇಲ್ಲ, ಅವನು ಬಿದ್ದಾಯಿತು. ಹೌದಾ? ಲೇಟೆಸ್ಟ್ ನ್ಯೂಸು. ಹೇಗೆ ಬಿದ್ದ? ಆಗ ಅಗಸ್ತ್ಯರು ಹೇಳಿದರಂತೆ, ನೀನು ಹೇಳಿಕೊಟ್ಟ ಹಾಗೆ ಶಚಿ ಮಾಡಿದಳು. ಋಷಿಗಳು ಹೊರುವ ಪಲ್ಲಕ್ಕಿಯಲ್ಲಿ ಬರಬೇಕು ಅಂತ. ಆಯಿತು ಅಂತ ಋಷಿಗಳು ಹೊರ್ತಾ ಇದ್ದ ಪಲ್ಲಕ್ಕಿಯಲ್ಲಿ ಬಂದ. ಆವಾಗ ಋಷಿಗಳಿಗೆ ಒಂದು ಡೌಟ್ ಬಂತು. ಇಮೇ ಬ್ರಹ್ಮಣ ಪ್ರೋಕ್ತ ಮಂತ್ರ ವೈಪ್ರೋಕ್ಷಣೆ ಗವಾಂ ಏತೆ ಪ್ರಮಾಣಂ ಭವತ ಉತಾಹೋ ನೇತಿ ವಾತವಾ. ಅಲ್ಲ, ಗೋವುಗಳನ್ನು ಬಲಿಯಾಗಿ ಕೊಡಬೇಕು ಅಂತ ಹೇಳಿ ವೇದದಲ್ಲಿ ಇದೆ. ಅದು ಪ್ರಮಾಣವ ಅಲ್ವಾ? ಗವಾಲಂಬ ಅಂತ ಕರೀತಾರೆ. ಆಲಂಬ ಅಂದರೆ ಮುಟ್ಟೋದು, ಹತ್ಯೆ ಅಂತ ಅರ್ಥ ಅಲ್ಲ. ಅದರಿಂದಾಗಿ ನಹುಚೋ ನೇತಿ ತಾನಾಹ ತಮಸಾ ಮೂಢಚೇತನಃ, ಪ್ರಮಾಣ ಅಲ್ಲ ಅಂದ. ಅಧರ್ಮದಲ್ಲಿ ಬಂದಿದ್ದೀಯಾ? ಯಾಕೆ ಅಂದರೆ ಅಧರ್ಮದ ಕಡೆಗೆ ಮನಸ್ಸು ಹೋದವರೇ ವೇದ ಪ್ರಮಾಣ ಅಲ್ಲ ಅನ್ನೋದು ಅಂತ ಹೇಳಿ ವಾದ ಮಾಡ್ತಾ ಇದ್ದಾಗ ಅವನಿಗೆ ಸಿಟ್ಟು ತಡೆಯಲಾಗದೆ ಅಥ ಮಾಮು ಸ್ಪೃಶನ್ ಮೂರ್ಧ್ನಿ ಪಾದೇನ ಧರ್ಮ ಪೀಡಿತ, ನನ್ನ ತಲೆಗೆ ಒದ್ದ. ಅವತ್ತಿನಿಂದ ಅವನು ಕೆಳಗಡೆ ಬಿದ್ದ. ಯಚ್ಚಾಪಿ ತ್ವಮೃಚೀನ್ ಮೂಢ ಬ್ರಹ್ಮಕಲ್ಪಾನ್ ದುರಾತದಾನ್. ಆಗ ಎಲ್ಲರೂ ಕೂಡ ಶಾಪ ಕೊಟ್ಟರು. ದಶವರ್ಷ ಸಹಸ್ರಾಣಿ ಸರ್ಪರೂಪಧರೋಭವ ಅಂತ, 10,000 ವರ್ಷಗಳ ಕಾಲ ಸರ್ಪರೂಪವನ್ನು ತಳೆಯುವಂತಾಗಲಿ ಅಂತ, ಯುಧಿಷ್ಠಿರನನ್ನು ನೋಡಿ ಮುಕ್ತರಾಗಲಿ ಅಂತ. ಏವಂ ಭ್ರಷ್ಟೋ ದುರಾತ್ಮಾತಃ ದೇವರಾಜ್ಯಾದರಿಂದಮ. ಹೀಗೆ ಅವನು ಬಿದ್ದ ಮೇಲೆ ನಹುಚ ಇದು ಪುರಂದರ ಹೋಗಿ ರಾಜನಾದ. ಉಪಗಮ್ಯಾಬ್ರುವಂತರ್ವೇ ದಿಷ್ಟ್ಯಾವರ್ಧಸಿ ಶತ್ರುವನ್. ಹೀಗೆ ನಹುಶನ ಕಥೆ ಆಯಿತು ಅನ್ನುವಲ್ಲಿಗೆ 17ನೇ ಅಧ್ಯಾಯ. ಆಮೇಲೆ ಇಂದ್ರ ತನ್ನ ಹಳೆಯ ವೈಭವವನ್ನು ಮರಳಿ ಪಡೆದ. ಇಂದ್ರಾಣಿಯ ಜೊತೆಗೂಡಿ ಸುಖವಾಗಿ ಇದ್ದ. ಅಲ್ಲಿ ಅಂಗಿರಸರು ಅಥರ್ವ ವೇದ ಮಂತ್ರೈಶ್ಚ ದೇವೇಂದ್ರಂ ಸಮಪೂಜಯತ್. ಅಥರ್ವ ವೇದದ ಮಂತ್ರಗಳಿಂದ ದೇವೇಂದ್ರನನ್ನು ಪೂಜಿಸಿದರು. ಏನು ಬೇಕು ಅಂತ ಕೇಳಿದ. ಆಗ ಇಂದ್ರ ಹೇಳಿದ್ದು ಏನು ಬೇಕು ಅಂತ. ಅವ್ರು ಹೇಳಿದ್ರು, ಅಥರ್ವಾಂಗಿರತೋ ನಾಮ ವೇದೇಸ್ಮಿನ್ವೈ ಭವಿಷ್ಯತಿ ಉದಾಹರಣಮೇತದ್ಧಿ ಯಜ್ಞಭಾಗಂಚ ಲಪ್ಸ್ಯಸೇ. ಅಥರ್ವಾಂಗಿರಸೆ ಸ್ವಾಹ ಅಂತ ಹೇಳಿ ನಿನ್ನ ಹೆಸರಿನಲ್ಲಿ ಒಂದು ಆಹುತಿ ಸಲ್ಲಲಿ ಅಂತ ಹೇಳಿದ್ರು. ಅದರಿಂದಾಗಿ ಕರಪ್ಷನ್ ಅನ್ನೋದು ಸಹಜವಾಗಿ ಎಲ್ಲರನ್ನ ಕೆಡಿಸುತ್ತೆ. ಯಾರು ಕರಪ್ಟ್ ಆಗಿರ್ತಾರೋ ಅವರು ಸಾಯಲಿಕ್ಕೆ ಕಾಲ ಬರಬೇಕೇ ವಿನಃ ಬೇರೆ ಯಾರೋ ಮೋಸ ಮಾಡಲಿಕ್ಕೆ ಅವರನ್ನು ಮರಳು ಮಾಡಲಿಕ್ಕೆ ಆಗೋಲ್ಲ. ಏಕೆಂದರೆ ಅವ್ರಿಗೆಲ್ಲ ಇದು ಗೊತ್ತಿದ್ದೇ ಹಾಳಾಗ್ತಾರೆ. ವಿಸರ್ಜಯನ್ ಮಹಾರಾಜ ದೇವರಾಜಶ್ಚತಕ್ರತು. ಆಮೇಲೆ ದೇವರಾಜ ಸುಖವಾಗಿ ಇದ್ದ. ಇದರ ತಾತ್ಪರ್ಯ ಏನು ಅಂದರೆ, ಧರ್ಮರಾಜ ಎಲ್ಲರಿಗೂ ಕಷ್ಟ ಬರುತ್ತೆ. ಅಜ್ಞಾತವಾಸ ಆಯಿತು, ನಿನ್ನ ಹೆಂಡತಿಯನ್ನು ದುರುಳರಿಂದ ರಕ್ಷಿಸಿದ್ದಾಯಿತು, ಎಲ್ಲ ಏನು ಕಷ್ಟಗಳು ಬರುತ್ತೆ. ಆ ಎಲ್ಲ ಕಷ್ಟಗಳು ಕೂಡ ಸುಖಾಂತವಾಗಿ ಪರಿಣಾಮ ಹೊಂದಿದೆ. ನಾತ್ರ ಮನ್ಯುಸ್ತ್ವಯ ಕಾರ್ಯೋ ಯತ್ ಕ್ಲಿಷ್ಟೋತಿ ಮಹಾವನೇ. ನಿನಗೆ ಬಂದ ಕಷ್ಟಕ್ಕೆ ನಿನಗೆ ಯಾರ ಮೇಲೂ ಸಿಟ್ಟು ಬರಬಾರದು. ವಸ್ತುತಃ ಸಿಟ್ಟು ಬರೋದು ಯಾವಾಗ ಅಂದರೆ, ನಾನೊಬ್ಬ ವಿಕ್ಟಿಮ್ ಅಂತಂದಾಗ ವಿಪರೀತ ಸಿಟ್ಟು ಬರುತ್ತೆ. ಹಾಗೆ ಸಿಟ್ಟು ಬರೆಸ್ಕೋಬೇಡ ಅಂತ ಹೇಳ್ತಾರೆ. ಹಾಗೆ ಸಿಟ್ಟು ಬರಬಾರದು. ಕಾರಣ ಏನು? ಜಗತ್ತೆಲ್ಲ ನನ್ನನ್ನೇ ಟಾರ್ಗೆಟ್ ಮಾಡ್ತಾ ಇದೆ, ಎಲ್ಲರೂ ಕೂಡ ನನ್ನ ಕೇಡನ್ನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸಿ ಎಲ್ಲರ ಮೇಲೂ ಸಿಟ್ಟು ಬಂದ್ಬಿಡುತ್ತೆ. ಹಾಗೆ ಸಿಟ್ಟು ಮಾಡ್ಕೊಳ್ಬೇಡ ದೊರೆ ಯುಧಿಷ್ಠಿರ ಅಂತ ಶಲ್ಯ ಈ ಕಥೆಯ ಕಡೆಯಲ್ಲಿ ಧರ್ಮರಾಜನಿಗೆ ಉಪದೇಶ ಮಾಡ್ತಾನೆ. ವೃತ್ರನನ್ನು ಕೊಂದು ರಾಜ್ಯವನ್ನು ಪಡೆದು ಇಂದ್ರ ಹೇಗೆ ಜಗತ್ತಿನಿಂದ ಸನ್ಮಾನ್ಯನಾದನೋ ಹಾಗೆ ನೀನು ಕೂಡ ಅಗಸ್ತ್ಯ ಶಾಪದಿಂದ ಕಣ್ಮರೆಯಾಗಿ ನಹುಚ ಹೇಗೆ ಬಿದ್ದನೋ
ಹಾಗೆ ನಿನ್ನ ಶತ್ರುವು ಕೂಡ. ಕ್ಷಿಪ್ರಂ ನಾಶಂ ಗಮಿಷ್ಯಂತಿ ಕರ್ಣ ದುರ್ಯೋಧನಾದಯ. ಇದನ್ನು ಉಪಾಖ್ಯಾನಮಿದಂ ಚಕ್ರ ವಿಜಯಂ ವೇದ ಸಂಹಿತಂ ರಾಜ ವ್ಯೂಢೇಶ್ವನೀಕೇತು ಶ್ರೋತವ್ಯಂ ಜಯಮಿಚ್ಛತ. ಈ ಕಥೆಯನ್ನು ರಾಜನಾದವ ದಾಳಿ ಮಾಡುವ ಮೊದಲು ಕೇಳಬೇಕು, ಖಂಡಿತ ಗೆಲುವು ಸಿಗತ್ತೆ. ಕ್ಷತ್ರಿಯಾಣಾಮಭಾವೋಯಂ ಯುಧಿಷ್ಠಿರ ಮಹಾತ್ಮನಾಂ ದುರ್ಯೋಧನಾಪರಾಧೇನ ಭೀಮಾರ್ಜುನ ಬಲೇನ ಚ. ಯುಧಿಷ್ಠಿರ, ನನಗೇ ಗೊತ್ತಿಲ್ಲದ ಹಾಗೆ ದುರ್ಯೋಧನನ ಕಡೆ ಸೇರಿದ್ದೇನೆ ಅಂದ ಮಾತ್ರಕ್ಕೆ ನನ್ನ ಗತಿ ಗುರಿ ಏನು ತಪ್ಪಿಲ್ಲ. ಸ್ಫುಟವಾಗಿ ಇದೆ. ಏನು? ದುರ್ಯೋಧನನ ಅಪರಾಧದಿಂದ ಮತ್ತು ಭೀಮಸೇನಾರ್ಜುನರ ಬಲ ಇರೋದರಿಂದ ಇಡೀ ಕ್ಷತ್ರಿಯ ಕುಲ ನಾಶ ಆಗತ್ತೆ. ಯಾರು ಇದನ್ನು ಕೇಳ್ತಾನೆ ಅವನಿಗೆ ಆಪತ್ತು ಬರೋಲ್ಲ, ಶತ್ರುಗಳ ಭಯ ಇರೋದಿಲ್ಲ, ಅಪುತ್ರನಾಗುವುದಿಲ್ಲ, ದೀರ್ಘಾಯುಷ್ಯ ಅವನಿಗೆ ಸಲ್ಲುತ್ತೆ. ಸರ್ವತ್ರ ಜಯಮಾಪ್ನೋತಿ ನ ಕದಾಚಿತ್ ಪರಾಜಯಂ. ಅದರಿಂದ ಈ ಕಥೆಯನ್ನು ನಾನು ನಿನಗೆ ಹೇಳಿದ್ದೇನೆ, ಇದನ್ನು ನೀನು ಕೇಳಿದ್ದೀಯಾ, ನಿನಗೆ ವಿಜಯ ಆಗತ್ತೆ ಅಂತ ಶತ್ರುಪಾಳಯದಲ್ಲಿ ಇದ್ದ ಶಲ್ಯ ಆಶೀರ್ವಾದ ಮಾಡಿಬಿಟ್ಟ. ಯುಧಿಷ್ಠಿರ ಮತ್ತೆ ನೆನಪಿಸಿದ, ಭವಾನ್ ಕರ್ಣಸ್ಯ ಸಾರಥ್ಯಂ ಕರಿಷ್ಯತಿ ನ ಸಂಶಯ. ಮಾವ, ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಕರ್ಣನಿಗೆ ಸಾರಥ್ಯವನ್ನು ಮಾಡಬೇಕಾಗತ್ತೆ. ಅಲ್ಲಿ ನಮ್ಮ ಪರವಾಗಿ ಒಂದು ಸ್ವಲ್ಪ ಕೆಲಸ ಮಾಡಿಬಿಡು. ಏನದು? ತೇಜೋವಧೆಯನ್ನು ಮಾಡು. ಯಾವಾಗ ಸ್ವಪಕ್ಷದವರು ಕೆಟ್ಟದಾಗಿ ಮಾತನಾಡಿಬಿಡ್ತಾರೆ ಆಗ ಯುದ್ಧ ಮಾಡುವ ಮೂಡು ಹೊರಟೋಗತ್ತೆ. ಹಾಗೆ ಮಾಡಿದ್ರೆ ಸಾಕು ಅಂತ. ತತಸ್ತ್ವಾ ಮಂತ್ರ ಕೌಂತೆಯಾನ್ ಶಲ್ಯೋ ಮದ್ರ ಅಧಿಪಸ್ತದ. ಆಯಿತು, ಖಂಡಿತ ಮಾಡ್ತೇನೆ ಅಂತ ಹೇಳಿ ಮದ್ರ ರಾಜ ಶಲ್ಯ ದುರ್ಯೋಧನನ ಕಡೆಗೆ ತೆರಳಿದ ಅನ್ನುವಲ್ಲಿಗೆ 18ನೆಯ ಅಧ್ಯಾಯ ಆಯಿತು. ಇನ್ನು ಉಳಿದ ಅಧ್ಯಾಯವನ್ನು ಮುಂದಿನ ವಾರ ನೇರವಾಗಿ ಮುಖಾಮುಖಿಯಾಗಿ ಮಾಡೋಣ ಅಂತ ಹೇಳ್ತಾ ಈ ಒಂದು ಚಿಂತನೆಯನ್ನು ದೇವರಿಗೆ ಎಲ್ಲರೂ ಒಟ್ಟಿಗೆ ಸೇರಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ.